ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟಡಿ ಬಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇಂದಿನ ಸೆಷನಲ್ಲಿ ನಾವೇನು ನೋಡೋಣ ಅಂತ ಹೇಳಿದ್ರೆ, ಇಂದಿನ ಜನವರಿ 31 ಮೀನ್ಸ್ ಈ ವರ್ಷದ ಮೊದಲ ತಿಂಗಳ ಕೊನೆಯ ದಿನದ ಪ್ರಚಲಿತ ಘಟನೆಗಳಲ್ಲಿ ಕಂಡುಬರ್ತಕ್ಕಂಥ ಟಾಪ್ 30 ಕರೆಂಟ್ ಅಫೇರ್ಸ್ ಪ್ರಶ್ನೆಗಳನ್ನು ನಾವು ಈ ಒಂದು ಸೆಷನಲ್ಲಿ ನಾವು ಡಿಸ್ಕಷನ್ ಮಾಡೋಣ, ಸರಿನಾ? ಸೊ ಹಾಗಾದ್ರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೆ ಇಲ್ಲಿವರೆಗೂ ಮಾಡಿರ್ತಕ್ಕಂತಹ ಡೈಲಿ ಕರೆಂಟ್ ಅಫೇರ್ಸ್ ಕ್ಲಾಸ್ ಆಗಿರಲಿ, ಆ್ಯಂಡ್ ದೆನ್ ದ ಇಯರ್ಲಿ ಕರೆಂಟ್ ಅಫೇರ್ಸ್ ಕ್ಲಾಸ್ ಆಗಿರಲಿ, ಆ್ಯಂಡ್ ದೆನ್ ಮತ್ತೆ ಹಲವು GK ಕ್ಲಾಸ್ಗಳನ್ನು ಮತ್ತು ಅನಾಲಿಸಿಸ್ ಕ್ಲಾಸ್ಗಳನ್ನು ಯಾರು ನೋಡಿಲ್ಲ ಅಲ್ವಾ, ಪ್ಲೀಸ್ ನೀವು ಪ್ಲೇಲಿಸ್ಟಲ್ಲಿ ಹೋಗಿ ಚೆಕ್ ಮಾಡ್ಕೊಂಡು ನೋಡ್ಕೊಳ್ಳಿ. ಅದು ನಿಮಗೆ ಖಂಡಿತವಾಗ್ಲೂ ಸಹ ಉಪಯೋಗ ಆಗುತ್ತೆ. ಓಕೆ, ಆ್ಯಂಡ್ ದೆನ್ ಮತ್ತೊಂದು ಸಹ ನಿಮಗೆ ನ್ಯೂಸ್ ಏನು ಅಂತ ಅಂದರೆ, ಈ RRBD ಗ್ರೂಪ್ ನೋಟಿಫಿಕೇಶನ್ ಔಟ್ ಆಗಿದೆ, ಸರಿನಾ? ಸೊ ಮೀನ್ಸ್ ಇವಾಗ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ, ಸೊ ಅಪ್ಲಿಕೇಶನ್ ಎಂಡ್ ಸಹ ಆಗುತ್ತೆ, ಆ್ಯಂಡ್ ದೆನ್ ಎಕ್ಸಾಮ್ ಡೇಟ್ ಸಹ ಬರುತ್ತೆ. ಬಟ್ ದ ರಿಮೈನಿಂಗ್ ಉಳಿದಿರ್ತಕ್ಕಂಥದ್ದೇನು ಪ್ರಿಪ್ರೇಷನ್. ಓಕೆ, ಸೊ ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡಿ ಯಾವುದಕ್ಕೆ? RRBD ಗ್ರೂಪ್ ಎಕ್ಸಾಮ್ಗೆ. ಸೊ ಹಾಗಾದರೆ ಟೋಟಲಿ ವೇಕೆನ್ಸಿ ಎಷ್ಟಿದ್ದಾವೆ ಅಂತ ನೋಡಿದ್ರೆ 22,000 ಮೀನ್ಸ್ 21,997 ಸಮಥಿಂಗ್ ಅಪ್ರಾಕ್ಸಿಮೇಟ್ಲಿ ಇಷ್ಟಿದ್ದಾವೆ, ಸರಿನಾ? ಮೀನ್ಸ್ ಆ್ಯಂಡ್ ಹೋಲ್ ನಂಬರ್ ಹೇಳೋದಾದರೆ 22,000 ವೇಕೆನ್ಸಿ ಇದ್ದಾವೆ, ಸರಿಯಾ? ಸೊ ಆದ ಕಾರಣದಿಂದ ಇದಕ್ಕೆ ನೀವು ಪ್ರಿಪೇರ್ ಆಗಿ ನಿಮ್ಮ ಜಾಬ್ ಸಹ ಸಿಗಬಹುದು. ಬಟ್ ನಿಮಗೆ ಸಿಗಬೇಕು ಅಂತಂದರೆ ಜಸ್ಟ್ ಒಂದು ಕೇಳ್ತದೆ, ನಿಮ್ಮ ಟೈಮ್ ಆ್ಯಂಡ್ ದೆನ್ ನಿಮ್ಮ ಎಫರ್ಟ್ ಆ್ಯಂಡ್ ದೆನ್ ನಿಮ್ಮ ಪ್ರಿಪ್ರೇಷನ್. ಓಕೆ, ಸೊ ಅಷ್ಟು ನೀವು ಕೊಡಬೇಕಾಗತ್ತೆ, ಸರಿಯಾ? ಆ್ಯಂಡ್ ದೆನ್ ಇಫ್ ಟೈಮ್ ಸಿಕ್ತು ಅಂತಂದರೆ ಅದಕ್ಕೂ ಸಹ ಈ ಸೈನ್ಸ್ ಕ್ಲಾಸ್ಗಳನ್ನು ಮಾಡ್ಕೊಳ್ಳೋಣ ಇನ್ನೂ ಒಂದು ತಿಂಗಳ ನಂತರ. ಓಕೆ, ಮೀನ್ಸ್ ಈ ನೋಟಿಫಿಕೇಶನ್ ಎಲ್ಲ ಕಂಪ್ಲೀಟಾಗಿ ಎಂಡ್ ಆಗುತ್ತೆ, ಆ್ಯಂಡ್ ದೆನ್ ಅಪ್ಲಿಕೇಶನ್ ಸಹ ಕಂಪ್ಲೀಟಾಗಿ ಎಂಡ್ ಆಗುತ್ತೆ ಅಲ್ವಾ? ಸೊ ಅವಾಗ ನೋಡೋದಾದರೆ 10 ಆರ್ 20 ಕ್ಲಾಸ್ಗಳನ್ನು ನೋಡ್ಕೊಳ್ಳೋಣ, ಸರಿನಾ? ಸೊ ಜಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಸ್ಗಳದ್ದು ಮಾತ್ರ, ಸರಿಯಾ? ಸೊ ಇಲ್ಲ ಅಂತಂದರೆ ನೋಡುವ ಕ್ವಶನ್ಸ್ ಮಾತ್ರ ಡಿಸ್ಕಷನ್ ಮಾಡೋಣ, ಸರಿನಾ? ಸೊ ಹಾಗಾದರೆ ಬನ್ನಿ ಮೊದಲ ಪ್ರಶ್ನೆ ಏನಿದೆ ಅಂತ ನೋಡೋಣ. ಏನಿದೆ ಮೊದಲ ಪ್ರಶ್ನೆ? ರಾಷ್ಟ್ರೀಯ ಮಾದರಿ ಯುವ ಗ್ರಾಮ ಸಭೆ ಪ್ರಶಸ್ತಿಗಳಲ್ಲಿ JNV ವಿಭಾಗದಲ್ಲಿ ಪ್ರಥಮ ಬಹುಮಾನ ಗೆದ್ದ ಶಾಲೆ ಯಾವುದು ಅಂತ ಕೇಳಿದಾನೆ. ಓಕೆ, ಸೊ ಯಾವ ಗೆದ್ದಿದೆ ಸರ್ ಇದು? ಯಾವುದರಲ್ಲಿ? ರಾಷ್ಟ್ರೀಯ ಮಾದರಿ ಯುವ ಗ್ರಾಮ ಸಭೆ ಪ್ರಶಸ್ತಿಗಳಲ್ಲಿ. ಯಾವುದರಲ್ಲಿ? ರಾಷ್ಟ್ರೀಯ ಮಾದರಿ ಯುವ ಗ್ರಾಮ ಸಭೆ ಪ್ರಶಸ್ತಿಗಳಲ್ಲಿ JNV ವಿಭಾಗದಲ್ಲಿ ಪ್ರಥಮ ಬಹುಮಾನ ಗೆದ್ದಿರತಕ್ಕಂಥ ಶಾಲೆ ಯಾವುದು ಅಂತ ಕೇಳೋದಾದ್ರೆ ಅವಾಗ ನಾವು ಹೇಳಬೇಕಾಗುತ್ತೆ ಸರ್, ದ್ಯಾಟ್ ಈಸ್ ಜವಾಹರ್ ನವೋದಯ ವಿದ್ಯಾಲಯ. ಹಾಗಾದರೆ ಯಾವ ರಾಜ್ಯದ ಸರ್ ಈ ಒಂದು ಜವಾಹರ್ಲಾಲ್ ನವೋದಯ ವಿದ್ಯಾಲಯ ಅಂತ ಕೇಳಿದ್ರೆ ಅವಾಗ ನಾವು ಹೇಳಬೇಕಾಗುತ್ತೆ ಸರ್, ದ್ಯಾಟ್ ಈಸ್ ಇನ್ ಊನಾ ಅಂತ ಹೇಳ್ತೀವಿ. ಸರ್ ಯಾವುದು? ಈ ಊನಾ ಹಿಮಾಚಲ ಪ್ರದೇಶದಲ್ಲಿ ಕಂಡುಬರ್ತಕ್ಕಂತಹ ಊನಾ ಈ JNV ಸ್ಕೂಲ್ ಏನಿದೆ ಅಲ್ವಾ, ಈ ರಾಷ್ಟ್ರೀಯ ಮಾದರಿ ಯುವ ಗ್ರಾಮ ಸಭೆಯನ್ನು ಗೆದ್ದಿರತಕ್ಕಂತಹ ಒಂದು ಶಾಲೆಯಾಗಿದೆ, ಸರಿನಾ? ಸೊ ಜವಾಹರ್ಲಾಲ್ ನವೋದಯ ವಿದ್ಯಾಲಯ, ಸರಿಯಾ? ಸೊ ಇದು ನಿಮಗೆ ತಾಲೂಕಲ್ಲ, ಇನ್ ಜಿಲ್ಲೆಯಲ್ಲಿ ಆ್ಯಂಡ್ ದೆನ್ ಇನ್ ಡಿವಿಷನಲ್ಲಿ ನಿಮಗೆ ಕಂಡುಬರ್ತವೆ ಇವು ಸಹ. ಯಾವುದು? ಜವಾಹರ್ಲಾಲ್ ನವೋದಯ ವಿದ್ಯಾಲಯ, ಸರಿನಾ? ಸೊ ಇದು ಸಹ ನಿಮ್ಗೆ ಗೊತ್ತಿರೋ, ಇದು ಕೇಳ್ಬೋದು ನಿಮಗೆ. ಬಟ್ ಇಲ್ಲಿ ಈ ಕ್ವಶನ್ ನಿಮಗೆ ಎಷ್ಟು ಇಂಪಾರ್ಟೆಂಟ್ ಅಲ್ವಾ? ಯಾವುದು? ರಾಷ್ಟ್ರೀಯ ಮಾದರಿ ಯುವ ಗ್ರಾಮ ಸಭೆ ಪ್ರಶಸ್ತಿಗಳಲ್ಲಿ ಯಾವ ಒಂದು ಶಾಲೆ ಗೆದ್ದಿದೆ ಅನ್ನೋದಕ್ಕಿಂತ ಸೊ ಇಲ್ಲಿ ಸಹ ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ. ಯಾವುದು? ಊನಾ ಅನ್ನೋದು ಎಲ್ಲಿ ಕಂಡುಬರುತ್ತೆ? ಹಿಮಾಚಲ ಪ್ರದೇಶದಲ್ಲಿ ಕಂಡುಬರುತ್ತೆ ಅಂತ. ಓಕೆ, ಸೊ ಇದು ಗೊತ್ತಿರಬೇಕಾಗುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಎರಡನೇ ಪ್ರಶ್ನೆ, ಮಾದರಿ ಯುವ ಗ್ರಾಮ ಸಭೆ ಪ್ರಶಸ್ತಿಗಳಲ್ಲಿ ಏಕಲವ್ಯ ಮಾದರಿ ವಸತಿ ಶಾಲೆ ವಿಭಾಗದಲ್ಲಿ ಮೊದಲ ಬಹುಮಾನ ಪಡೆದ ಶಾಲೆ ಯಾವುದು ಅಂತ ಕೇಳಿದ್ದೇನೆ. ಓಕೆ, ಏಕಲವ್ಯದಲ್ಲಿ. ಓಕೆ, ಯಾವುದು? ಈ ಒಂದು ಏಕಲವ್ಯ ಮಾದರಿ ವಸತಿ ಶಾಲೆಗಳಲ್ಲಿ ಮೊದಲ ಸ್ಥಾನವನ್ನು ಪಡೆದಿರತಕ್ಕಂಥ ಶಾಲೆ ಯಾವುದು? ಈ ಒಂದು JNVದಲ್ಲಿ ನೋಡಿದ್ವಿ ನಾವು, ಯಾವುದು? ಜವಾಹರ್ಲಾಲ್ ನವೋದಯ ವಿದ್ಯಾಲಯದಲ್ಲಿ ನೋಡಿದ್ವಿ. ಯಾವುದು ಸರ್? ಊನಾ JNV ಅಂತ ಹೇಳಿದ್ವಿ, ಸರಿಯಾ? ಸೊ ಹಾಗಾದ್ರೆ ಈ ಒಂದು ಏಕಲವ್ಯ ಮಾದರಿ ವಸತಿ ಶಾಲೆಗಳಲ್ಲಿ ಯಾವುದು ಮೊದಲ ಬಹುಮಾನ ಪಡೆದಿದೆ? ಯಾವ ಒಂದು ಸ್ಕೂಲ್ ಅಂತ ಕೇಳಿದ್ರೆ ಅವಾಗ ನಾವು ಹೇಳಬೇಕಾಗುತ್ತೆ ಸರ್, ಈ ಛತ್ತೀಸ್ಗಢದಲ್ಲಿ ಕಂಡುಬರ್ತಕ್ಕಂತಹ ಕೊಸಂಬುಡ EMRS ಅಂತ ಹೇಳ್ತೀವಿ ಸರ್. ನಾ ಏಕಲವ್ಯ ಮಾದರಿ ಈ ರೆಸಿಡೆನ್ಷಿಯಲ್ ಸ್ಕೂಲ್ ಅಂತ ಹೇಳ್ತೀವಿ ಸರ್. ನಾ ಏನು? ಏಕಲವ್ಯ ಮಾಡೆಲ್ ರೆಸಿಡೆನ್ಷಿಯಲ್ ಸ್ಕೂಲ್ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ ಹೇಳ್ಬೋದಾದ್ರೆ. ಏಕಲವ್ಯ ಮಾಡೆಲ್ ರೆಸಿಡೆನ್ಷಿಯಲ್ ಸ್ಕೂಲ್ ಈ ಕೊಸಂಬುಡ ಛತ್ತೀಸ್ಗಢದಲ್ಲಿರ್ತಕ್ಕಂಥ ಒಂದು ಶಾಲೆ ಮೊದಲ ಒಂದು ಬಹುಮಾನ ಪಡ್ಕೊಂಡಿದೆ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಮೂರನೇ ಪ್ರಶ್ನೆ, ಇತ್ತೀಚೆಗೆ ಪದ್ಮಶ್ರೀ ಪ್ರಶಸ್ತಿಯಿಂದ ಗೌರವಿಸಲ್ಪಟ್ಟ ಗುಜರಾತ್ನ ಜಾನಪದ ಕಲಾವಿದ ಮೀರ್ ಹಾಜಿ ಕಸಮ್ ಅವರು ಯಾವ ಸಂಗೀತ ವಾದ್ಯಕ್ಕೆ ಸಂಬಂಧ ಹೊಂದಿದ್ದಾರೆ ಅಂತ ಹೇಳಿದ್ದಾನೆ. ಓಕೆ, ಸೊ ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಇದು ನಿಮಗೆ. ಯಾಕೆ? ಒಂದು ಸಂಗೀತ ವಾದ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವ್ಯಕ್ತಿಯಾಗಿದ್ದಾರೆ ಇವರು. ಯಾರು? ಈ ಮೀರ್ ಹಾಜಿ ಕಾಸಮ್ ಅವರು ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದಾರೆ ಸರ್? ಇವರು ಗುಜರಾತಿಗೆ ಸಂಬಂಧಪಟ್ಟಿದ್ದಾರೆ. ಇವರು ನ್ಯೂಸಲ್ಲಿ ಇದ್ದಾರೆ. ಯಾಕೆ ನ್ಯೂಸಲ್ಲಿ ಇದ್ದಾರೆ ಅಂತ ಕೇಳಿದ್ರೆ, ಇವರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ, ಸರಿನಾ? 113 ಜನರಲ್ಲಿ ಇವರು ಸಹ ಒಬ್ಬರಾಗಿದ್ದಾರೆ ಪದ್ಮಶ್ರೀ ಪ್ರಶಸ್ತಿ ತೆಗೆದುಕೊಂಡಿರ್ತಕ್ಕಂಥ ವ್ಯಕ್ತಿಗಳಲ್ಲಿ. ಸೊ ಹಾಗಾದ್ರೆ ಇವರು ಯಾವ ಒಂದು ವಾದ್ಯಕ್ಕೆ ಸಂಬಂಧ ಹೊಂದಿದ್ದಾರೆ ಅಂತ, ಯಾವ ಒಂದು ವಾದ್ಯಕ್ಕೆ ಸಂಬಂಧ ಹೊಂದಿದ್ದಾರೆ ಸರ್ ಇವರು? ತಬಲಾ, ವೀಣೆ, ಡೋಲಕ್ ಮತ್ತು ಸಿತಾರ್ ಅಂತ ಹೇಳ್ತೀವಿ. ಯಾವುದಿದು? ಯಾವುದಕ್ಕೆ ಅಂತ ಕೇಳಿದ್ರೆ ಅವಾಗ ನಾವು ಹೇಳಬೇಕಾಗುತ್ತೆ ಸರ್, ದ್ಯಾಟ್ ಈಸ್ ಡೋಲಕ್ಗೆ. ಹೆಸರಿನ ಯಾರು? ಮೀರ್ ಹಾಜಿ ಕಾಸಮ್ ಅವರು. ಯಾರು ಅಂದರೆ ಮೀರ್ ಹಾಜಿ ಕಾಸಮ್ ಅವರು. ಓಕೆ, ಮೀರ್ ಹಾಜಿ ಕಾಸಮ್ ಅವರು ಡೋಲಕ್ಗೆ ಸಂಬಂಧಪಟ್ಟಿದ್ದಾರೆ. ಸೊ ಇವರು ಯಾವ ರಾಜ್ಯದವರು ಅಂತ ಕೇಳಿದ್ರೆ ಅವಾಗ ಹೇಳಬೇಕಾಗುತ್ತೆ ಗುಜರಾತ್ ರಾಜ್ಯದವರು. ಇವರು ಯಾಕೆ ನ್ಯೂಸಲ್ಲಿ ಇದ್ದಾರೆ ಅಂತ ಕೇಳಿದ್ರೆ ಅವಾಗ ಹೇಳಬೇಕಾಗುತ್ತೆ ಸರ್, ಇವರು ಪದ್ಮಶ್ರೀ ಪ್ರಶಸ್ತಿಯಿಂದ ಗೌರವಿಸಲ್ಪಟ್ಟಿರ್ತಕ್ಕಂಥ ವ್ಯಕ್ತಿಯಾಗಿದ್ದಾರೆ ಅಂತ ಹೇಳಬೇಕಾಗುತ್ತೆ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ನಿಮಗೆ ಇನ್ನೊಂದು ಸಹ ಗೊತ್ತಿರಲಿ, ಇಳಿಯರಾಜ ಅವರಿಗೆ. ಓಕೆ, ಯಾರು? ಇಳೆಯರಾಜ ಅಂತ ಹೇಳ್ತೀವಲ್ವಾ, ಈ ಕೇರಳದಲ್ಲಿ ಕಂಡುಬರ್ತಕ್ಕಂತಹ ಮ್ಯೂಸಿಷಿಯನ್ ಇವರು, ಇಳೆಯರಾಜ ಅವರು. ಓಕೆ, ಸೊ ಈ ಒಂದು ಇಳೆಯರಾಜ ಅವರಿಗೂ ಸಹ ಈ ಒಂದು ಪದ್ಮ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ ಸರ್. ಅದು ಸಹ ನಿಮ್ಗೆ ಗೊತ್ತಿರಬೇಕಾಗುತ್ತೆ, ಅದು ಸಹ ನಿಮಗೆ ಕೇಳಬಹುದು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಒಂದು 4ನೇ ಪ್ರಶ್ನೆ, ಅಖಿಲ ಭಾರತ ಫುಟ್ಬಾಲ್ ಫೆಡರೇಷನ್ನ ಇತ್ತೀಚಿನ ನಿರ್ಧಾರದ ಪ್ರಕಾರ ಐ ಲೀಗ್
ಅನ್ನು ಯಾವ ಹೆಸರಿನಿಂದ ಮರುನಾಮಕರಣ ಮಾಡಲಾಗುವುದು ಅಂತ ಕೇಳಿದಾನೆ. ಓಕೆ, ಯಾವುದು ಈ ಒಂದು ಐ ಲೀಗನ್ನು ಯಾವ ಒಂದು ಹೆಸರಿನಿಂದ ಮರುನಾಮಕರಣ ಮಾಡಲಾಗುವುದು ಸರ್? ಇದು ಯಾವುದು ಹೆಸರು ಹೇಳ್ಬೋದಾ? ಯಾವುದು ಸರ್? ಈ ಒಂದು ಇಂಡಿಯನ್ ಸಾಕರ್ ಲೀಗ್, ಇಂಡಿಯನ್ ಫುಟ್ಬಾಲ್ ಲೀಗ್, ಅಂದರೆ ಇಂಡಿಯನ್ ಫುಟ್ಬಾಲ್ ಪ್ರೀಮಿಯರ್ ಫುಟ್ಬಾಲ್ ಲೀಗ್ ಆ್ಯಂಡ್ ದೆನ್ ನ್ಯಾಷನಲ್ ಫುಟ್ಬಾಲ್ ಲೀಗ್ ಅಂತ ಕೊಟ್ಟಿದ್ದಾನೆ. ಯಾವುದಾಗ್ಬೋದು ಇದಕ್ಕೆ ಸರ್? ಆಗೋದಾದರೆ ಆಪ್ಷನ್ ಬಿನೇ ಆಗ್ಬೋದು. ಯಾಕೆಂದರೆ ಈ ಒಂದು ಸಾಕರ್ ಅಂತ ಫುಟ್ಬಾಲ್ಗಿರ್ತಕ್ಕಂಥ ಇನ್ನೊಂದು ಹೆಸರೇ ಈ ಒಂದು ಸಾಕರ್ ಅಂತ ಹೇಳ್ತೀವಿ ನಾವು. ಬಟ್ ಈ ಸಾಕರ್ ಅನ್ನೋದು ಎಲ್ಲಿ ಬಳಕೆ ಮಾಡಲಾಗ್ತದೆ? ಈ ಈಸ್ಟ್ ವೆಸ್ಟರ್ನಲ್ಲಿ ಬಳಕೆ ಮಾಡಲಾಗ್ತದೆ. ಓಕೆ, ವೆಸ್ಟರ್ನ್ ಕಂಟ್ರಿ ಏನಿದೆ ಅಲ್ವಾ, ಅಲ್ಲಿ ಅವರು ಸಾಕರ್ ಅಂತ ಪದ ಬಳಕೆ ಮಾಡ್ತಾರೆ. ಬಟ್ ನಾವು ಬಳಕೆ ಮಾಡೋದಿಲ್ಲ ಅಲ್ವಾ. ಸೊ ನಾವು ಏನಂತ ಬಳಕೆ ಮಾಡ್ತೀವಿ ಸರ್? ಫುಟ್ಬಾಲ್ ಅಂತ ಬಳಕೆ ಮಾಡ್ತೀವಿ. ಸೊ ಹಾಗಾದರೆ ನಮ್ಮ ಒಂದು ಈ ಲೀಗ್ನ ಹೆಸರು ಏನಾಗಿರಬೇಕು? ಸೊ ಆ ಒಂದು ಲೀಗ್ ಹೆಸರು IFL ಅಂತ ಹೇಳ್ತೀವಿ ಸರ್. ನಾಟ್ IPL, ಇಟ್ಸ್ IFL. ಏನು IFL ಅಂತ ಹೇಳ್ತೀವಿ, ಇಂಡಿಯನ್ ಫುಟ್ಬಾಲ್ ಲೀಗ್ ಅಂತ ಹೇಳ್ತೀವಿ ಸರ್. ಸೊ ಇದು ಸಾಗೋತಿರಲಿ, ಇದು ಸರ್ ನಿಮಗೆ ಕೇಳ್ಬೋದು. ಆ್ಯಂಡ್ ದೆನ್ ಈ ಒಂದು WPL ಅಲ್ಲಿ ಮೊದಲ ಬಾರಿಗೆ ಫೈನಲ್ಗೆ ತಲುಪಿರ್ತಕ್ಕಂಥ, ಮೀನ್ಸ್ ಈ ಒಂದು ವರ್ಷದ ಮೊದಲ ಒಂದು ಫೈನಲಿಸ್ಟ್ ಯಾರು ಅಂತ ಕೇಳಿದ್ರೆ ಅವಾಗ ನೀವು ಹೇಳಬೇಕಾಗುತ್ತೆ ಸರ್, ದ್ಯಾಟ್ ಈಸ್ ನಮ್ಮ RCB ವುಮೆನ್ಸ್ ಅವರು ಅಂತ, ಸರಿನಾ? ಸೊ ಇದಕ್ಕಿಂತ ಮುಂಚೆ 2024ರಲ್ಲಿ ನಮ್ಮ ವರ್ಲ್ಡ್ ಕಪ್ ಗೆದ್ದಿದ್ರು ಫಸ್ಟ್ ಟೈಮ್. ಮೆನ್ಸ್ ಆ್ಯಂಡ್ ವುಮೆನ್ಸಲ್ಲೇ ಫಸ್ಟ್ ಟೈಮ್ ಗೆದ್ದಿರೋದು ನಮ್ಮ ವುಮೆನ್ಸ್ ಅವರು, ಯಾವಾಗ 2024ರಲ್ಲಿ, ಸರಿನಾ? ಹಾಗಾದರೆ ಈ ಒಂದು WPL ಸ್ಥಾಪನೆ ಆಗಿರೋದು ಯಾವಾಗ ಅಂತ ಕೇಳಿದ್ರೆ 2023 ಅಂತ ಹೇಳ್ತೀವಿ. ಮೀನ್ಸ್ ಸ್ಟಾರ್ಟ್ ಆಗಿರೋದು 2023ರಲ್ಲಿ ಯಾರು ಗೆದ್ದಿದ್ರು ಸರ್? MI ಗೆದ್ದಿತ್ತು. ಯಾವುದು? ಈ ಒಂದು MI ವುಮೆನ್ಸ್ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ 24ರಲ್ಲಿ ಯಾರು ಗೆದ್ದಿದ್ರು ಸರ್? ನಮ್ಮ RCB ವುಮೆನ್ಸ್ ಅವ್ರು ಗೆದ್ದಿದ್ರು. ಯಾರು? ನಮ್ಮ RCB ವುಮೆನ್ಸ್ ಅವರು. ಆ್ಯಂಡ್ ದೆನ್ 25ರಲ್ಲಿ ರಿಟರ್ನ್ ಯಾರು ಗೆದ್ದಿದ್ರು ಸರ್? ಅಗೇನ್ ಈ ಒಂದು MI ಗೆದ್ದಿತ್ತು. ಹಾಗಾದರೆ ಈ ಒಂದು ಸ್ಟ್ಯಾಟಿಕ್ಸ್ ಪ್ರಕಾರ, ಈ ಒಂದು ರೀಸನಿಂಗ್ ಪ್ರಕಾರ ನಾವೇನಾದರೂ ನೆಕ್ಸ್ಟ್ ಆನ್ಸರ್ ನಾವು ಯಾವ್ದು ಹಾಕಬೇಕು ಸರ್? ಮತ್ತೆ ಅಗೇನ್ ನಮ್ಮ RCB ವುಮೆನ್ಸ್ ಓಕೆ ಗೆಲ್ತಾರೆ ಅನ್ನೋದೊಂದು ಹೋಪ್ ಇರಲಿ. ಓಕೆ, ಸೊ ನಮ್ಮ RCB ವುಮೆನ್ಸ್ ಹಾಗೆ ಗೊತ್ತಿರಲಿ ನಿಮಗೆ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ವೈಯಕ್ತಿಕ ಡೇಟಾವನ್ನು ಹಂಚಿಕೊಳ್ಳದೆ ವಯಸ್ಸಿನ ಪರಿಶೀಲನೆ ಏಜ್ ವೆರಿಫಿಕೇಷನ್ ಮಾಡಲು UIDAI ಇತ್ತೀಚೆಗೆ ಬಿಡುಗಡೆ ಮಾಡಿದ ಹೊಸ ಅಪ್ಲಿಕೇಶನ್ ಯಾವುದು ಅಂತ ಕೇಳ್ತಾನೆ ಸರಿನಾ? ಯಾವುದು ವೈಯಕ್ತಿಕ ಡೇಟಾವನ್ನು ಹಂಚಿಕೊಳ್ಳೋದಿಲ್ಲ ಅಂತ ಇದೆ, ವಯಸ್ಸಿನ ಪರಿಶೀಲನೆ ಮಾಡಲು UIDAI ಇತ್ತೀಚೆಗೆ ಬಿಡುಗಡೆ ಮಾಡಿರ್ತಕ್ಕಂಥ ಒಂದು ಹೊಸ ಅಪ್ಲಿಕೇಶನ್ ಯಾವುದು? ಸೊ ಆಲ್ಮೋಸ್ಟ್ ಇದನ್ನು ನೀವು ಬಳಸ್ತಾ ಇದ್ದೀರಾ ಅನಿಸುತ್ತೆ ಐ ಥಿಂಕ್ ಇವಾಗ. ಯಾಕಂದರೆ ಸರ್ ಮೊಬೈಲ್ ನಂಬರ್ ಚೇಂಜ್ ಮಾಡಬೇಕಿತ್ತು, ಅಲ್ಲಿ ಹೋದರೆ ಆಫೀಸ್ಗೆ ಹೋದರೆ ಅವರು ಸುಮ್ಮನೆ ಕಾಟ ಕೊಡ್ತಾರೆ 200 ಕೊಡು 300 ಕೊಡು ಅಂತ. ಸೊ ಅದಕ್ಕೆ ಎಲ್ಲೇ ಚೆನ್ನಾಗಿದೆ ಅಲ್ಲ ಸರ್, ಒಂದು 75 ರೂಪಾಯಿಗೆ ನಾವು ಚೇಂಜ್ ಮಾಡ್ಕೊಳ್ಬಹುದು. ಹೌದು, ಚೇಂಜ್ ಮಾಡ್ಕೊಳ್ಬೋದು. ನಿಮ್ಮ ಮೊಬೈಲ್ ನಂಬರ್ ಚೇಂಜ್ ಮಾಡ್ಕೊಳ್ಬೋದು, ಆ್ಯಂಡ್ ದೆನ್ ನಿಮ್ಮ ಅಡ್ರೆಸ್ ಚೇಂಜ್ ಮಾಡ್ಕೊಳ್ಬೋದು, ಆ್ಯಂಡ್ ದೆನ್ ನಿಮ್ಮ ನೇಮ್ ಸಹ ಚೇಂಜ್ ಮಾಡ್ಕೊಳ್ಬೋದು, ಆ್ಯಂಡ್ ದೆನ್ ನೆಕ್ಸ್ಟ್ ನಿಮ್ಮ ಇಮೇಲ್ ID ಸಹ ಚೇಂಜ್ ಮಾಡ್ಕೊಳ್ಬೋದು. ಈ 4 ಅಪ್ಡೇಟ್ಗಳನ್ನು ಬಿಟ್ಟಿದ್ದಾನೆ. ಯಾವ ಆ್ಯಪಲ್ಲಿ? ಈ ಆಧಾರ್ ಆ್ಯಪ್ ಅಂತ ಹೇಳ್ತೀವಿ ಸರ್ನ. ಸೊ ಆಧಾರ್ ಆ್ಯಪ್, ಯಾರು ಮೊಬೈಲ್ ನಂಬರ್ ಚೇಂಜ್ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ರಲ್ವಾ, ಯಾರು ಅಡ್ರೆಸ್ಗಳನ್ನು ಚೇಂಜ್ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ರಲ್ವಾ, ಈ ಆಧಾರ್ ಆ್ಯಪನ್ನು ನೀವು ಇನ್ಸ್ಟಾಲ್ ಮಾಡಿಕೊಂಡು ಅಲ್ಲಿ ನೀವು ಒಂದು ನಾಮಿನಲ್ ಫೀಸ್ ಇದೆ, 75 ರೂಪಾಯಿ ಇದೆ. ಓಕೆ, ಈ ಒಂದು 75 ರೂಪಾಯಿನ ನೀವು ಪೇ ಮಾಡಿ ನಿಮ್ಮ ಯಾವುದಾದ್ರೂ ಒಂದು ಆಥರೈಸ್ಡ್ ಡಾಕ್ಯುಮೆಂಟನ್ನು ನೀವು ಅಲ್ಲಿ ಅಪ್ಲೋಡ್ ಮಾಡಿದರೆ ನಿಮ್ಮ ಏನಿದೆ ಅಲ್ವಾ ಆಧಾರ್ ಅಪ್ಡೇಟ್ ಆಗುತ್ತೆ. ಫೋಟೋ ಎಲ್ಲ ಅಪ್ಡೇಟ್ ಆಗಲ್ಲ, ಸರಿನಾ? ಸೊ ಅದಕ್ಕೆ ನೀವು ಒಂದು ನೋಡಲ್ ಸೆಂಟ್ರಿಗೆ ಹೋಗಬೇಕು. ಬಟ್ ಈ 4 ಏನು ಆಪ್ಷನ್ಗಳಿದಾವಲ್ವ, ಈ 4 ಸಹ ನೀವು ಇಲ್ಲೇ ಮಾಡ್ಕೊಳ್ಬಹುದು. ನಿಮ್ಮ ಮನೇಲಿ ಯಾರಾದರೂ ಬೇಕಾಗಿದ್ದರೆ ಮಾಡ್ಕೊಳ್ಳಿ, ಅಂದರೆ ನಿಮ್ಮದು ಮಾಡ್ಕೊಳ್ಬೇಕಾಗಿತ್ತು ಅಂದರೆ ಸಹ ನೀವು ಮಾಡ್ಕೊಳ್ಳಿ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಸರ್ಕಾರಿ ಆಸ್ಪತ್ರೆಗಳಲ್ಲಿ ದೇಶದ ಮೊದಲ ಮೀಸಲಾದ ಋತುಬಂಧ ಚಿಕಿತ್ಸಾಲಯಗಳನ್ನು ಯಾವುದು? ಈ ಒಂದು ಮೋನೋಪಾಸ್ ಕ್ಲಿನಿಕ್ಸ್ಗಳನ್ನು ಪ್ರಾರಂಭಿಸಿರತಕ್ಕಂತಹ ರಾಜ್ಯ ಯಾವುದು ಅಂತ ಕೇಳಿದ್ದಾನೆ. ಓಕೆ, ಈ ಒಂದು ಮೋನೋಪಾಸ್ ಕ್ಲಿನಿಕ್ಸ್ಗಳನ್ನು ಯಾಕೆ ಪ್ರಾರಂಭ ಮಾಡಿದ್ದಾರೆ? ಏನು ಈ ಒಂದು ಮೋನೋಪಾಸ್? ಓಕೆ, ಸೊ ಇವಾಗ ಈ ಗರ್ಲ್ಸ್ಗಳಲ್ಲಿ ಈ ಪೀರಿಯಡ್ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ಪೀರಿಯಡ್ ಸ್ಟಾರ್ಟ್ ಆಗುತ್ತೆ ಯಾವುದು? ಈ ಒಂದು ಅಡಲ್ಟ್ ಏಜಲ್ಲಿ ಅವರಿಗೆ ಪೀರಿಯಡ್ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ಏನು ಇವಾಗ ಒಂದು 14, 15, 16, 17, ಸೊ ಮೀನ್ಸ್ ಈ ಒಂದು ಏಜಲ್ಲಿ ಅವರು ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ದೆನ್ ಒಂದು ದಿನ ಮೀನ್ಸ್ ಅವರಿಗೆ ಒಂದು 40ರಿಂದ 50 ಏಜ್ ಒಳಗೆ ಆ ಒಂದು ಹೆಣ್ಣು ಮಕ್ಕಳಿಗೆ ಈ ಪೀರಿಯಡ್ಸ್ ಏನಾಗುತ್ತೆ, ನಿಂತು ಬಿಡುತ್ತೆ ಸಂಪೂರ್ಣವಾಗಿ. ಸೊ ಹಾಗಾದರೆ ಎಷ್ಟು ದಿನಗಳ ಕಾಲ ಅದು ಈ ಒಂದು ಪೀರಿಯಡ್ಸ್ ಬರದೇ ಇದ್ದರೆ ಅಥವಾ ಅದು ನಿಂತು ಹೋದರೆ ಅದನ್ನು ನಾವು ಮೋನೋಪಾಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಸತತವಾಗಿ ಎಷ್ಟು ತಿಂಗಳು ಅಂತ ಹೇಳಿದ್ರೆ 12 ತಿಂಗಳು ಪೀರಿಯಡ್ಸ್ ಒಂದು ಹೆಣ್ಣಿಗೆ ಆಗಲಿಲ್ಲ ಅಂತಂದರೆ ಅವರನ್ನು ನಾವು ಏನಂತ ಕನ್ಸಿಡರ್ ಮಾಡ್ತೀವಿ ಅಂದರೆ ಶಿ ಈಸ್ ಅ ಮೋನೋಪಾಸ್ ವುಮೆನ್ ಅಂತ ನಾವು ಹೇಳ್ಬೋದು ಸರಿನಾ? ಸೊ ಮೀನ್ಸ್ ಅವರಿಗೆ ಸಂಪೂರ್ಣವಾಗಿರ್ತಕ್ಕಂಥ ಈ ಒಂದು ಪೀರಿಯಡ್ ಏನಿದೆ ಅಲ್ವಾ ನಿಂತು ಹೋಗಿದೆ ಅಂತ ನಾವು ಹೇಳ್ತೀವಿ. ಸೊ ಆ ಒಂದು ಸ್ಥಿತಿಯಲ್ಲಿ ಆ ಒಂದು ಸ್ಥಿತಿಗೆ ನಾವೇನಂತ ಹೇಳ್ತೀವಿ ಅಂದರೆ ಮೋನೋಪಾಸ್ ಅಂತ ಹೇಳ್ತೀವಿ ಸರ್. ನಾವು ಮೋನೋಪಾಸ್ ಅಂತ ಹೇಳ್ತೀವಿ. ಸೊ ಅವಾಗ ಈ ಒಂದು ದೇಹದಲ್ಲಿರ್ತಕ್ಕಂತಹ ಸಮ್ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆಗೋದ್ರಿಂದ ಆ್ಯಂಡ್ ದೆನ್ ನಮ್ಮ ಮನಸ್ಸಿನ ಸಮ್ ಏನಂತ ಹೇಳ್ತೀವಿ ನಾವು ಸ್ಥೈರ್ಯ ಕುಗ್ಗುತ್ತೆ. ಓಕೆ, ಸೊ ಆ ಕಾರಣದಿಂದ ಅದನ್ನೆಲ್ಲವೂ ಸಹ ಹೊರದು ಹಾಕಬೇಕು ಆ್ಯಂಡ್ ದೆನ್ ಆ ಎಲ್ಲವನ್ನೂ ಸಹ ನಾವು ತಡೆಗಟ್ಟಿ ನಿಲ್ಲಬೇಕು ಅನ್ನೋ ಕಾರಣದಿಂದ ಈ ಒಂದು ಮೋನೋಪಾಸ್ ಕ್ಲಿನಿಕ್ಗಳನ್ನು ಆರಂಭ ಮಾಡಿದೆ. ಸೊ ಯಾವ ರಾಜ್ಯ ಆರಂಭ ಮಾಡಿದೆ ಇದನ್ನು ಅಂತ ಕೇಳಿದಾನೆ ಸರ್. ಯಾವ ರಾಜ್ಯ ಆರಂಭ ಮಾಡಿದೆ ಅಂತ ಕೇಳಿದ್ರೆ ಅವಾಗ ನಾವು ಹೇಳಬೇಕಾಗುತ್ತೆ ಸರ್ ದ್ಯಾಟ್ ಈಸ್ ಮಹಾರಾಷ್ಟ್ರ. ಯಾವುದೇ ಒಂದು ಮಹಾರಾಷ್ಟ್ರ ಅಂತ ಹೇಳ್ತೀವಿ ಸರ್. ಸೊ ಇದು ಸಹ ಗೊತ್ತಿರಲಿಲ್ಲ, ಇದು ಸಹ ನಿಮಗೆ ಕೇಳಬಹುದು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಈ ಒಂದು ತಮಿಳುನಾಡಿನ ಶ್ರೀ ದೇವರಾಜ ಸ್ವಾಮಿ ದೇವಸ್ಥಾನದ 120 ವರ್ಷಗಳಷ್ಟು ಹಳೆಯದಾದ ವಿವಾದವನ್ನು ಬಗೆಹರಿಸಲು ಸುಪ್ರೀಂ ಕೋರ್ಟ್ ಯಾರನ್ನು ಮಧ್ಯಸ್ಥಗಾರನ್ನಾಗಿ ನೇಮಿಸಿದೆ ಅಂತ ಕೇಳಿದಾನೆ.
ಯಾವ್ದು ಸರ್ ಇದು ದೇವಸ್ಥಾನ? ಶ್ರೀ ದೇವರಾಜಸ್ವಾಮಿ ದೇವಸ್ಥಾನ. ಎಷ್ಟು ವರ್ಷಗಳಷ್ಟು ಹಳೆಯದಾದ ಒಂದು ವಿವಾದ ಇದೆ ರೀ ಇದು. 120 ವರ್ಷಗಳಷ್ಟು ಹಳೆಯದಾದ ಒಂದು ವಿವಾದ ಇದೆ. ಸೊ ಇದನ್ನು ಯಾರನ್ನ ಮಧ್ಯಸ್ಥಗಾರನಾಗಿ ಮಾಡಿದೆ ಈ ಒಂದು ಸುಪ್ರೀಂ ಕೋರ್ಟ್ ಅಂತ ಕೇಳಿದ್ದಾನೆ. ಸರ್ನ ಯಾರನ್ನ ಅಂತ ಕೇಳಿದ್ರೆ ಸರ್ ದ್ಯಾಟ್ ಈಸ್ ನಮ್ಮ ಸಂಜಯ್ ಕಿಶನ್ ಕೌಲ್ ಅವರು ಅಂತ ಹೇಳ್ತೀವಿ. ಸರ್ನ ಯಾರು? ಈ ಒಂದು ನಿವೃತ್ತ ಜಸ್ಟಿಸ್ ಆಗಿರ್ತಕ್ಕಂಥ ಸಂಜಯ್ ಕಿಶನ್ ಕೌಲ್ ಅವರನ್ನು ದೇವರಾಜ ಸ್ವಾಮಿ ದೇವಸ್ಥಾನದ 120 ವರ್ಷಗಳ ಹಳೆಯದಾದ ವಿವಾದವನ್ನು ಬಗೆಹರಿಸಲು ಇವರು ನೇಮಕ ಮಾಡಿದ್ದಾರೆ. ಸರ್ನ ಮಧ್ಯಸ್ಥಗಾರನಾಗಿ ಮಾಡಿದ್ದಾರೆ. ಯಾರು? ಸುಪ್ರೀಂ ಕೋರ್ಟ್ ಅವರು. ಇದು ಎಲ್ಲಿ ಕಂಡುಬರುತ್ತೆ ಸರ್? ತಮಿಳುನಾಡಲ್ಲಿ ಕಂಡುಬರುತ್ತೆ. ಇದು ನಿಮಗೆ ಸ್ಟ್ಯಾಟಿಕಲ್ಲಿ ಕೇಳ್ತಕ್ಕಂಥ ಪ್ರಶ್ನೆ ಆಗಬಹುದು, ಇಲ್ಲಾಂದರೆ ನಿಮಗೆ ಕರೆಂಟ್ ಅಫೇರ್ಸಲ್ಲಿ ಕೇಳ್ಬೋದು, ಇಲ್ಲಾಂದರೆ ಸ್ಟ್ಯಾಟಿಕಲ್ ಸಹ ಕೇಳ್ಬೋದು. ಸ್ಟ್ಯಾಟಿಕಲ್ ಕೇಳಿದ್ರೆ ಏನಂತ ಕೇಳ್ತಾನೆ ನಿಮಗೆ? ಶ್ರೀ ದೇವರಾಜಸ್ವಾಮಿ ದೇವಸ್ಥಾನ ಯಾವ ರಾಜ್ಯದಲ್ಲಿ ಕಂಡುಬರುತ್ತೆ ಅಂತ ಕೇಳ್ತಾನೆ. ಸರ್ ತಮಿಳುನಾಡಲ್ಲಿ ಅಂತ ಹೇಳಬೇಕು. ಹಾಗಾದರೆ ಇದು ಯಾಕೆ ನ್ಯೂಸಲ್ಲಿ ಇಂತ ಕೇಳಿದ್ರೆ ಅವಾಗ ನೀವು ಹೇಳಬೇಕಾಗುತ್ತೆ ಸರ್ ದ್ಯಾಟ್ ಈಸ್ ಕರೆಂಟ್ ಅಫೇರ್ಸಲ್ಲಿ ಇತ್ತು. ಸೊ ಅದಕ್ಕೆ ಇದೆಲ್ಲ ಸಹ ನಿಮ್ಮ ಕತೆ ಹೇಳಬೇಕಾಗತ್ತೆ ಅವರಿಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಒಂದು ದಶಕದ ಹಳೆಯ ತ್ಯಾಜ್ಯ ನಿರ್ವಹಣಾ ವ್ಯವಸ್ಥೆಯನ್ನು ಬದಲಿಸಲು ಪರಿಸರ ಸಚಿವಾಲಯ ಇತ್ತೀಚೆಗೆ ಯಾವ ಹೊಸ ನಿಯಮಗಳನ್ನು ಸೂಚಿಸಿದೆ ಅಂತ ಕೇಳಿದ್ದಾರೆ. ಯಾವ ಸರ್ ಅದು? ದ್ಯಾಟ್ ಈಸ್ ಯಾವುದು ಅಂತ ಕೇಳಿದ್ರೆ ಅವಾಗ ಹೇಳಬೇಕಾಗುತ್ತೆ ಸರ್, ಈ ಘನತ್ಯಾಜ್ಯ ನಿರ್ವಹಣೆ ನಿಯಮಗಳು 2026 ಅಂತ ಹೇಳ್ತೀವಿ. ಸರ್ ಏನು? ಘನತ್ಯಾಜ್ಯ ನಿರ್ವಹಣೆ ನಿಯಮಗಳು 2026. ಇದು ಒಂದು ದಶಕದ ಹಳೆಯ ತ್ಯಾಜ್ಯ ನಿರ್ವಹಣಾ ವ್ಯವಸ್ಥೆಯನ್ನು ಬದಲಿಸಲು ಪರಿಸರ ಸಚಿವಾಲಯವು ಇತ್ತೀಚೆಗೆ ಕೈಗೊಂಡಿರ್ತಕ್ಕಂತಹ ಒಂದು ಹೊಸ ನಿಯಮ ಆಗಿದೆ. ಓಕೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಡಿಸೆಂಬರ್ 2025ರಲ್ಲಿ ಭಾರತದ ಕೈಗಾರಿಕಾ ಉತ್ಪಾದನಾ ಸೂಚ್ಯಂಕ ಈ ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಬೆಳವಣಿಗೆ ದರ ಎಷ್ಟಾಗಿತ್ತು ಅಂತ ಕೇಳಿದ್ರೆ ಸರ್ ಎಷ್ಟಾಗಿತ್ತು ಸರ್ ಈ ಒಂದು ಬೆಳವಣಿಗೆ ದರ ಎಷ್ಟು ಅಂತ ಕೇಳಿದ್ರೆ ಸರ್ ಅವಾಗ ನಾವು ಹೇಳಬೇಕಾಗುತ್ತೆ 7.8%ಗಳಷ್ಟಾಗಿತ್ತು. ಸರಿನಾ? ಸೊ ಆ್ಯಂಡ್ ದೆನ್ ಕಳೆದ 26 ತಿಂಗಳಲ್ಲೇ ಗರಿಷ್ಠವಾಗಿದೆ ಈ ಒಂದು ಡಿಸೆಂಬರಲ್ಲಿ. ಇದು ಮೇ ಬಿ ಇಯರ್ ಎಂಡ್ ಅಂತ ಕಂಪ್ಲೀಟಾಗಿ ಪ್ರೊಡಕ್ಷನ್ ಜಾಸ್ತಿ ಮಾಡಿದ್ದಾರೆ ಅನಿಸುತ್ತೆ. ಬಟ್ ದ ಸ್ಟ್ಯಾಟಿಕ್ ಪ್ರಕಾರ ನಾವು ನೋಡಿದ್ರೆ ಯಾವುದೇ ಕಂಪ್ನಿಗಳಾಗಿರಲಿ ಡಿಸೆಂಬರಲ್ಲಿ ಜಾಸ್ತಿ ಪ್ರೊಡಕ್ಷನ್ ಮಾಡುವುದಿಲ್ಲ. ಇದು ಸಹ ನಿಮ್ಗೆ ಗೊತ್ತಿರ್ರಿ. ಓಕೆ. ಜಸ್ಟ್ ಬಿಕಾಸ್ ಯಾಕೆ ಸರ್, ಇವಾಗ ಒಂದು ಕಾರನ್ನ ನೀವು ತೊಗೊಳ್ತೀರಾ, ಇವಾಗ ಈ ವರ್ಷದ ಕಾರನ್ನ ತೊಗೊಳ್ತಿದ್ದೀರಾ ಅಂತ ಅಂದ್ಕೊಳ್ಳಿ. ಕಾರನ್ನ ಜನವರಿ 26ಕ್ಕೆ ಜನವರಿ 2026 ಜನವರಿ 26ಕ್ಕೆ ನೀವು ರಿಪಬ್ಲಿಕ್ ಡೇಗೆ ಒಂದು ಕಾರ್ ತೊಗೊಳ್ತಿದ್ದೀರಾ ಅಂದ್ಕೊಳ್ಳಿ. ಸೊ ಮಾಡೆಲ್ ಯಾವ ಒಂದು ವರ್ಷದ ಮಾಡೆಲ್ ಆಗಿದೆ ಸರ್ ಅದು ಕಾರ್ ಅಂತ ಕೇಳಿದ್ರೆ 2025 ಮಾಡೆಲ್. ಒಂದು ವರ್ಷ ಹಳೇದಾಯಿತು ಅನಿಸುತ್ತೆ. ಅದು ಡಿಸೆಂಬರಲ್ಲಿ ಅದು ಮ್ಯಾನುಫ್ಯಾಕ್ಚರ್ ಆಗಿರಲಿ, ಪ್ರೊಡಕ್ಷನ್ ಆಗಿರಲಿ. ಸರಿನಾ? ಸೊ ಅದು ಫೀಲ್ ಏನು ಕೊಡುತ್ತೆ? ಒಂದು ವರ್ಷದ ಹಳೇದು ಅಂತ ಕೊಡುತ್ತೆ. ಸೊ ಇದನ್ನು ಸಹ ಈ ಇಂಡಸ್ಟ್ರಿಯಲ್ ಅಲ್ಲಿ ಗೊತ್ತಿರೋ ಕಾರಣದಿಂದ ಅವ್ರು ಏನು ಮಾಡ್ತಾರೆ, ನವೆಂಬರ್ ಮತ್ತು ಡಿಸೆಂಬರ್ ಮಂತಲ್ಲಿ ಜಾಸ್ತಿ ಪ್ರೊಡಕ್ಷನ್ ಮಾಡುವುದಿಲ್ಲ. ಇದು ನಿಮ್ಗೆ ಗೊತ್ತಿರಲಿ. ಬಟ್ ಇದು ಹೇಗೆ ಈ ಒಂದು ಡಾಟಾ ತೊಗೊಂಡಿದ್ದಾರೆ ಇವರು ಅಂತ ಸಹ ಗೊತ್ತಿಲ್ಲ. ಮೇ ಬಿ ಬೇರೆ ಸೆಕ್ಟರ್ಗಳಿಂದ ಇದು ತೊಗೊಂಡಿರ್ಬೋದು. ಬಟ್ ನಿಮ್ಗೆ ಗೊತ್ತಿರಲಿ, ಈ ಒಂದು ಆಟೋಮೊಬೈಲ್ ಸೆಕ್ಟರ್ ಆಗಿರಲಿ ಆ್ಯಂಡ್ ದೆನ್ ಬೇರೆ ಯಾವುದೇ ಒಂದು ಎಲೆಕ್ಟ್ರಾನಿಕ್ಸ್ ಗ್ಯಾಜೆಟ್ ಸೆಕ್ಟರ್ಗಳಾಗಿರಲಿ, ಯಾವುದೂ ಸಹ ಆಲ್ಮೋಸ್ಟ್ ಅವರ ಒಂದು ಪ್ರೊಡಕ್ಷನ್ನ ಕಡಿಮೆ ಮಾಡಿಕೊಳ್ತಾರೆ. ಯಾವ ತಿಂಗಳಲ್ಲಿ? ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳಲ್ಲಿ. ಓಕೆ. ಮತ್ತು ಅಗೇನ್ ರೈಸ್ ಯಾವಾಗ ಆಗುತ್ತೆ ಅಂದರೆ ಜನವರಿ ಮತ್ತು ಫೆಬ್ರವರಿಯಲ್ಲಿ ಆಗುತ್ತೆ. ಓಕೆ. ದಿಸ್ ಇಸ್ ದ ರಿಯಲ್ ಡೇಟಾಗಳು. ಇವೆಲ್ಲವೂ ಸಹ ನಿಮ್ಗೆ ಗೊತ್ತಿರುತ್ತೆ. ಆ್ಯಂಡ್ ದೆನ್ ನಿಮ್ಗೆ ಗೊತ್ತಿರಲಿ, ಈ ವರ್ಕರ್ಸ್ಗಳನ್ನು ಸಹ ಲೇಬರ್ಗಳನ್ನು ಅಂತ ಹೇಳ್ತೀವಿ ಆ್ಯಂಡ್ ದೆನ್ ದ ಟೀಮ್ ಮೆಂಬರ್ಗಳನ್ನು ಅಂತ ಹೇಳ್ತೀವಿ. ಸೊ ಇವರನ್ನು ಸಹ ಅತಿ ಹೆಚ್ಚು ಈ ಟರ್ಮಿನೇಟ್ ಮಾಡೋದು ಯಾವ ತಿಂಗಳಲ್ಲಿ ಅಂತ ಕೇಳಿದ್ರೆ ಅಕ್ಟೋಬರ್ ತಿಂಗಳಲ್ಲಿ. ಆ್ಯಂಡ್ ದೆನ್ ರೀಜಾಯ್ನ್ ಯಾವಾಗ ಮಾಡ್ಕೊಳ್ತಾರೆ ಗೊತ್ತಾ? ಅಗೇನ್ ಜನವರಿ ತಿಂಗಳಲ್ಲಿ ಮಾಡ್ಕೊಳ್ತಾರೆ. ಓಕೆ. ಇದು ಸಹ ನಿಮ್ಗೆ ಗೊತ್ತಿರಬೇಕಾಗುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಮಾವೋವಾದಿ ಮುಕ್ತ ಎಂದು ಘೋಷಿಸಲಾದ ಸುನಾಬೇಡ ವನ್ಯಜೀವಿ ಅಭಯಾರಣ್ಯ ಯಾವ ರಾಜ್ಯದಲ್ಲಿದೆ ಅಂತ ಕೇಳಿದ್ರೆ. ಓಕೆ. ಯಾವುದು? ಸುನಾಬೇಡ ಯಾವ ರಾಜ್ಯದಲ್ಲಿ ಕಂಡುಬರ್ತಕ್ಕಂಥ ಒಂದು ವನ್ಯಜೀವಿ ಅಭಯಾರಣ್ಯವಾಗಿದೆ. ಸೊ ದಿಸ್ ಈಸ್ ಕಂಡುಬರೋದು ಎಲ್ಲಿ ಅಂದರೆ ಸರ್ ಒಡಿಶಾದಲ್ಲಿ ಕಂಡುಬರುತ್ತೆ ಸರ್. ಹೌದು, ಈ ಒಂದು ಒಡಿಶಾದಲ್ಲಿ ಕಂಡುಬರುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಯಾವುದು? ಈ ಒಂದು ಸುನಾಬೇಡ ವನ್ಯಜೀವಿ ಅಭಯಾರಣ್ಯ ಒಡಿಶಾದಲ್ಲಿ ಕಂಡುಬರುತ್ತೆ. ಆ್ಯಂಡ್ ನೆಕ್ಸ್ಟ್ 11ನೇ ಪ್ರಶ್ನೆ, ಜಲಶಕ್ತಿ ಸಚಿವರು ಉದ್ಘಾಟಿಸಿದ ಜಲಜ ಜೀವನೋಪಾಯ ಕೇಂದ್ರಗಳು ಯಾವ 2 ಸಂಸ್ಥೆಗಳ ಜಂಟಿ ಉಪಕ್ರಮವಾಗಿದೆ ಅಂತ ಕೇಳಿದ್ರೆ ಸರ್ನ ಯಾವುದು? ಈ ಒಂದು ಜಲಜ ಜೀವನೋಪಾಯ ಕೇಂದ್ರಗಳು ಎನ್ನುವುದು ಯಾವ 2 ಜಂಟಿ ಸಂಸ್ಥೆಗಳ ಉಪಕ್ರಮವಾಗಿದೆ? ಸರ್ ಯಾವುದು ಅಂತ ಹೇಳಿದ್ರೆ ಅವಾಗ ನಾವು ಹೇಳಬೇಕಾಗುತ್ತೆ ಸರ್ ದ್ಯಾಟ್ ಈಸ್ ಈ ನಮಾಮಿ ಗಂಗೆ ಮಿಷನ್ ಮತ್ತು ವೈಲ್ಡ್ ಲೈಫ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಎಂಬ ಸಂಸ್ಥೆಗಳು ಅಂತ ಹೇಳ್ತೀವಿ. ಸರ್ನ ಯಾವುದು? ಈ ಒಂದು ನಮಾಮಿ ಗಂಗೆ ಮಿಷನ್. ಯಾವ ಗಂಗೆ ಮಿಷನ್? ಈ ಒಂದು ನಮಾಮಿ ಗಂಗೆ ಮಿಷನ್. ಆ್ಯಂಡ್ ದೆನ್ ಈ ಒಂದು ವೈಲ್ಡ್ ಲೈಫ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಅಂತ ಹೇಳ್ತೀವಿ. ಸರ್ನ WII ಅಂತ ಹೇಳ್ತೀವಿ. ಸೊ 2 ಸಂಸ್ಥೆಗಳು ಸೇರಿಕೊಂಡು ಈ ಒಂದು ಜಂಟಿ ಉಪಕ್ರಮವನ್ನು ಮಾಡಿಕೊಂಡಿದ್ದಾವೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ವಿಶ್ವದ ಅತಿ ಚಿಕ್ಕ ಮತ್ತು ಅಪರೂಪದ ತುಕ್ಕು ಚುಕ್ಕೆಗಳ ಬೆಕ್ಕು ರಸ್ಟಿ ಸ್ಪಾಟೆಡ್ ಕ್ಯಾಟ್ ಇತ್ತೀಚೆಗೆ ರಾಜಸ್ಥಾನದ ಯಾವ ಜಿಲ್ಲೆಯಲ್ಲಿ ಕಂಡು ಬಂದಿದೆ ಅಂತ ಕೇಳಿದ್ರೆ ಸರ್ನ. ಸೊ ಮೀನ್ಸ್ ನಾವು ಹೇಳೋದಾದರೆ ಹೇಗಂತ ಹೇಳ್ತೀವಿ, ಕೆಂಪು ಬೆಕ್ಕಿದೆ ಅಂತ ಹೇಳ್ತೀವಿ. ಡಾಟ್ ಮೈ ಮೇಲೆ ಸ್ವಲ್ಪ ಇರುತ್ತೆ ಗೊತ್ತಾ? ಸೊ ಅದು ನಾವೇನಂತ ಹೇಳ್ತೀವಿ? ಕೆಂಪು ಅಂತ ಹೇಳ್ತೀವಿ. ಸರಿನಾ? ಸೊ ಆ ಒಂದು ರೀತಿಯ ಈ ಒಂದು ರಸ್ಟಿ ಸ್ಪಾಟೆಡ್ ಕ್ಯಾಟ್ ರಾಜಸ್ಥಾನದ ಯಾವ ಜಿಲ್ಲೆಯಲ್ಲಿ ಕಂಡು ಬಂದಿದೆ ಅಂತ ಕೇಳಿದ್ರೆ. ಓಕೆ. ಅತಿ ಚಿಕ್ಕದಾಗಿದೆ ಅಂತ. ಅದು ಯಾವ ರಾಜ್ಯದಲ್ಲಿ ಕಂಡು ಬಂದಿದೆ ಸರ್? ಇದು ಯಾವ ರಾಜ್ಯ ಅಂತ ಕೇಳಿದ್ರೆ ಜೈಪುರಲ್ಲಿ ಕಂಡು ಬಂದಿದೆಯಾ? ಜೈಪುರನ ನಾವು ಪಿಂಕ್ ಸಿಟಿ ಅಂತ ಹೇಳ್ತೀವಿ. ಓಕೆ. ಅದನ್ನು ಉದಯಪುರನ ವೈಟ್ ಸಿಟಿ ಅಂತ ಹೇಳ್ಬೋದಾ?
ಯಾಕಂದರೆ ವೈಟಲ್ಲೇ ಕಂಡು ಬರುತ್ತೆ ಅಲ್ಲೆಲ್ಲವೂ ಸಹ, ಯಾವುದು ಉದಯಪುರಲ್ಲಿ ಅತಿ ಹೆಚ್ಚು ಬಿಲ್ಡಿಂಗ್ಗಳು. ಆ್ಯಂಡ್ ನೀವು ಒಂದು ಬರಾನ್ ಜಿಲ್ಲೆ ಅಂತ ಕೊಡ್ತೇನೆ, ಆ್ಯಂಡ್ ದೆನ್ ಜೋಧ್ಪುರ್ ಜಿಲ್ಲೆ ಅಂತ ಕೊಡ್ತೇನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಸರ್? ಇದು ರಸ್ಟಿ ಸ್ಪಾಟೆಡ್ ಕ್ಯಾಟ್ ಕಂಡು ಬರೋದಿಲ್ಲ ಅಂದರೆ ಈ ಒಂದು ಬರಾನ್ ಜಿಲ್ಲೆಯಲ್ಲಿ ಸರಿನಾ, ಅದು ಸಹ ಬಂದಿದೆ ನೋಡಿ. ಬಾರೋ ಬಾರೋ ಅಂತಂದರೆ ಬರ ಅಂತ ಬಂದಿದೆ ಅಂತ ನೆನ್ಪಿಟ್ಕೊಳ್ಳಿ. ಓಕೆ, ಎಲ್ಲಿ ಕಂಡು ಬರುತ್ತೆ ಅಂದರೆ ಈ ಒಂದು ಬರಾನ್ ಜಿಲ್ಲೆಯಲ್ಲಿ ಕಂಡು ಬರುತ್ತೆ ಅಂತ ಕೇಳಿದ್ರೆ ಅವಾಗ ನಾವು ಹೇಳಬೇಕಿತ್ತು ಸರ್ ದ್ಯಾಟ್ ಈಸ್ ಇನ್ ರಾಜಸ್ಥಾನ. ಹಾಗಾದರೆ ಶೇರ್ಗಢ ಅರಣ್ಯ ಎಲ್ಲಿ ಕಂಡು ಬರುತ್ತೆ ಅಂತ ಕೇಳಿದ್ರೆ ಅದು ಸಹ ನಿಮಗೆ ಎಲ್ಲಿ ಕಂಡು ಬರುತ್ತೆ ಅಂದರೆ ಈ ಒಂದು ರಾಜಸ್ಥಾನದಲ್ಲಿ ಕಂಡು ಬರುತ್ತೆ. ಅದನ್ನು ಸುನಾಬೇಡ ವನ್ಯಜೀವಿ ಅಭಯಾರಣ್ಯ ಎಲ್ಲಿ ಕಂಡು ಬರ್ತಾ ಇದೆ ಸರ್? ಜಾರ್ಖಂಡದಲ್ಲಿ ಕಂಡು ಬರ್ತಾ ಇದೆ? ಇಲ್ಲ ಸರ್, ಅದು ಒಡಿಶಾದಲ್ಲಿ ಕಂಡು ಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಶೆಟ್ಟಿಹಳ್ಳಿ ವನ್ಯಜೀವಿ ಅಭಯಾರಣ್ಯ ಯಾವ ರಾಜ್ಯದಲ್ಲಿದೆ ಅಂತ ಕೇಳ್ತೇನೆ. ಓಕೆ ಸರ್, ಶೆಟ್ಟಿಹಳ್ಳಿ ವನ್ಯಜೀವಿ ಅಭಯಾರಣ್ಯ ಸರ್ ನಮ್ಮ ಕಡೆನೇ ಇದೆ ಸರ್. ಇದು ಯಾರ್ಯಾರಿದ್ದೀರಾ? ಶಿವಮೊಗ್ಗ ಜಿಲ್ಲೆಯವರು. ಸೊ ಶಿವಮೊಗ್ಗ ಜಿಲ್ಲೆಯವರು ನಿಮ್ಮದೇ ಕೇಳಿದ ನೋಡಿ. ಓಕೆ, ಯಾವುದು ಈ ಒಂದು ಶೆಟ್ಟಿಹಳ್ಳಿ ವನ್ಯಜೀವಿ ಅಭಯಾರಣ್ಯ ಎಲ್ಲಿ ಕಂಡು ಬರುತ್ತೆ ಅಂತ ಕೇಳಿದ್ರೆ ನಮ್ಮ ಕರ್ನಾಟಕದಲ್ಲಿ ಕಂಡು ಬರುತ್ತೆ. ನಮ್ಮ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಅಂತ ಕೇಳಿದ್ರೆ ಅವಾಗ ನಾವು ಹೇಳಬೇಕಾಗ್ತದೆ ಸರ್ ದ್ಯಾಟ್ ಈಸ್ ಇನ್ ಶಿವಮೊಗ್ಗ. ಓಕೆ, ಸೊ ಶಿವಮೊಗ್ಗವನ್ನು ನಾವೇನಂತ ಹೇಳ್ತೀವಿ? ಮಲೆನಾಡಿನ ಹೆಬ್ಬಾಗಿಲು ಅಂತ ಸಹ ಹೇಳ್ತೇವೆ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಭಾರತವು ಆಯೋಜಿಸಿದ 2ನೇ ಭಾರತ ಅರಬ್ ವಿದೇಶಾಂಗ ಮಂತ್ರಿಗಳ ಸಭೆಯ ಸಹ ಅಧ್ಯಕ್ಷತೆಯನ್ನು ವಹಿಸಿದ ದೇಶ ಯಾವುದು ಅಂತ ಕೇಳಿದ್ರೆ, ಓಕೆ, ಸಹ ಅಧ್ಯಕ್ಷತೆಯನ್ನು ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ದೇಶ ಯಾವುದು ಅಂತ ಯಾವುದು ಸರ್? ಈ ಒಂದು ಸೌದಿ ಅರೇಬಿಯಾ, UAE, ಕತಾರ್ ಮತ್ತು ಈಜಿಪ್ಟ್ ಅಂತ ಕೊಟ್ಟಿದ್ದಾನೆ ಸರಿನಾ. ಸೊ ಯಾರ ಜೊತೆ ಇದು ಸಹ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿದೆ ಸರ್? ಇದು ಯಾವುದು ಅಂತಂದರೆ ನಮ್ಮ ಭಾರತ ಜೊತೆ ಸಹ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿದೆ. ಸೊ ಹಾಗಾದರೆ ಯಾವುದಾಗಿರ್ಬೇಕು ಇದು ಹೇಳಿದ್ರೆ ಅವಾಗ ನಾವು ಹೇಳಬೇಕಾಗುತ್ತೆ ಸರ್ ದ್ಯಾಟ್ ಈಸ್ ಈ ಒಂದು UAE, ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಂತ ಹೇಳ್ತೀವಿ ಸರ್. ಯಾವುದು ಈ ಒಂದು ಯುನೈಟೆಡ್ ಅರಬ್ ಎಮಿರೇಟ್ಸ್. ಅದೇ ನೆಕ್ಸ್ಟ್ ಪ್ರಶ್ನೆ, 15ನೇ ಪ್ರಶ್ನೆ, ಜನವರಿ 29ರಂದು ವಿಜಯ್ ಚೌಕ್ನಲ್ಲಿ ನಡೆಯುವ ಯಾವ ಸಮಾರಂಭದೊಂದಿಗೆ ಗಣರಾಜ್ಯೋತ್ಸವದ ಆಚರಣೆಗಳು ಔಪಚಾರಿಕವಾಗಿ ಮುಕ್ತಗೊಳ್ಳುತ್ತವೆ ಅಂತ ಕೇಳಿದ್ದೇನೆ. ಓಕೆ, ಸೊ ಈ ಒಂದು ಜನವರಿ 29ರಂದು ವಿಜಯ್ ಚೌಕ್ನಲ್ಲಿ ನಡೀತವೆ ಅಂತೆ. ಯಾವ ಒಂದು ಸಮಾರಂಭದೊಂದಿಗೆ ಇದು ಮುಕ್ತಾಯಗೊಳ್ಳುತ್ತದೆ? ಯಾವುದು ಸರ್? ಗಣರಾಜ್ಯೋತ್ಸವ ಪರೇಡ್ 26ಕ್ಕೆ ಆಗುತ್ತಲ್ವಾ? ಸೊ ಇದು ಆಗಲಿಕ್ಕೆ ಸಾಧ್ಯ ಇಲ್ಲ ಸರ್. ಹುತಾತ್ಮರ ದಿನ 30ಕ್ಕೆ ಆಗುತ್ತಲ್ಲ ಸರ್. ಧ್ವಜಾರೋಹಣ 26ಕ್ಕೆ ಆಗುತ್ತಲ್ವ ಸರ್? ಹಾಗಾದರೆ ಉಳಿದಿರೋದು ಯಾವುದು ಸರ್? ಇದು ಈ ಒಂದು ಬೀಟಿಂಗ್ ರೀಟ್ರೀಟ್ ಸೆಲೆಬ್ರೇಷನ್ ಅಂತ ಹೇಳ್ತೀವಿ ಸರ್. ಯಾವುದು ಈ ಒಂದು ಬೀಟಿಂಗ್ ರೀಟ್ರೀಟ್ ಸೆಲೆಬ್ರೇಷನ್ನೊಂದಿಗೆ ಈ 3 ದಿನಗಳ ಒಂದು ಸಮಾರಂಭ ಏನಿದೆಯಲ್ಲ ಮುಕ್ತಾಯ ಆಗ್ತದೆ. 26, 27, 28 ನೆಕ್ಸ್ಟ್ ಏನಿದೆ ಅಲ್ವಾ ಈ ಒಂದು 29ಕ್ಕೆ ಮುಕ್ತಾಯ ಆಗ್ತದೆ ಸರ್. ಸೊ ಇದು ಸಹ ನಿಮ್ಗೆ ಗೊತ್ತಿರಲಿದೆ, ಕೇಳ್ಬೋದು ನಿಮಗೆ ಬೀಟಿಂಗ್ ರೀಟ್ರೀಟ್ ಸೆಲೆಬ್ರೇಷನ್ ಅಂತ ಹೇಳ್ತೀವಿ. ಓಕೆ, ಸೊ ಈ ರೀತಿಯ ಪ್ರಶ್ನೆ ನಿಮಗೆ SSC CGL ಅಲ್ಲಿ ಕೇಳೋ ಚಾನ್ಸಸ್ ಇರುತ್ತೆ. ಬಟ್ ಇವಾಗ ನಿಮಗೆ ನ್ಯೂಸಲ್ಲಿ ಇದೆ, ಕರೆಂಟ್ ಅಫೇರ್ಸಲ್ಲಿ ಇದೆ ಅಂತ ನಿಮ್ಗೆ ಕೇಳಬಹುದು, GDಯಲ್ಲಿ ಸಹ ಕೇಳಬಹುದು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 2026 ಗಣರಾಜ್ಯೋತ್ಸವದ ಪರೇಡ್ನಲ್ಲಿ ಯಾವ ರಾಜ್ಯದ ಸ್ತಬ್ಧ ಚಿತ್ರವು ಗಣೇಶೋತ್ಸವ ವಿಷಯದೊಂದಿಗೆ ಪ್ರಥಮ ಬಹುಮಾನ ಪಡೆದಿದೆ ಅಂತ ಕೇಳಿದ್ರೆ ಅವಾಗ ನಾವು ಹೇಳಬೇಕಾಗುತ್ತೆ ಸರ್ ದ್ಯಾಟ್ ಈಸ್ ಗಣೇಶೋತ್ಸವ. ಯಾವುದು ಸರ್? ನಮ್ಮ ಮಹಾರಾಷ್ಟ್ರ. ಯಾವ್ದು ಹೇಳ್ತೀವಿ ನಾವು? ಮಹಾರಾಷ್ಟ್ರ ಅಂತ ಹೇಳ್ತೀವಿ. ಸೆಕೆಂಡ್ ಯಾವುದಿದೆ ಸರ್? ಕರಕುಶಲ ಒಂದು ಥೀಮನ್ನು ಹೊಂದಿರತಕ್ಕಂಥ ಜಮ್ಮು ಕಾಶ್ಮೀರ. ಆ್ಯಂಡ್ ದೆನ್ ಥರ್ಡ್ ಯಾವುದಿದೆ ಸರ್? ಈ ಕೇರಳ ಅಂತ ಹೇಳ್ತೀವಿ ಸರ್. ಯಾವುದೇ ಒಂದು ಕೇರಳ 3rd ಸ್ಥಾನದಲ್ಲಿದೆ. ಓಕೆ, ಇಲ್ಲಿದೆ ನೋಡಿ, ಕರಕುಶಲ ವಸ್ತುಗಳು ಹ್ಯಾಂಡಿಕ್ರಾಫ್ಟ್ಸ್ ಎಂಬ ವಿಷಯದೊಂದಿಗೆ 2ನೇ ಸ್ಥಾನ ಪಡೆದಿರತಕ್ಕಂಥ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶ ಯಾವುದು ಸರ್? ಜಮ್ಮು ಕಾಶ್ಮೀರ. ಆ್ಯಂಡ್ ದೆನ್ ಈ ಒಂದು ಕೇರಳದ ಒಂದು ಸ್ತಬ್ಧ ಚಿತ್ರ ಏನಿದೆ ಅಲ್ವಾ, ಒಂದು ಟ್ಯಾಬ್ಲೋ ಏನಿದೆ ಅಲ್ವಾ, ಇದು ತೃತೀಯ ಬಹುಮಾನ ಗೆದ್ದಿದೆ. ಸೊ ಯಾವ ವಿಷಯಕ್ಕೆ ಗೆದ್ದಿದೆ ಸರ್? ಇದು ಯಾವ ವಿಷಯಕ್ಕೆ ಅಂತ ಕೇಳಿದ್ರೆ ಅವಾಗ ನಾವು ಹೇಳಬೇಕೈತೆ ಸರ್ ಅದು ಯಾವಕ್ಕೆ ಅಂದರೆ ಈ ಒಂದು ವಾಟರ್ ಮೆಟ್ರೋನ ಒಂದು ವಿಷಯಕ್ಕೆ ಅದು ಗೆದ್ದಿದೆ ಅಂತ. ಏನು ವಾಟರ್ ಮೆಟ್ರೋ ಅಂತ ಹೇಳ್ತೀವಿ ಸರ್. ಈ ಒಂದು ದೇಶದ ಮೊದಲ ವಾಟರ್ ಮೆಟ್ರೋ ಎಲ್ಲಿ ಕಂಡುಬರುತ್ತೆ ನಿಮಗೆ ಸರ್? ಕೇರಳದಲ್ಲಿ ಕಂಡುಬರುತ್ತೆ. ಕೇರಳದ ಕೊಚ್ಚಿಯಲ್ಲಿ ಅಂತ ಹೇಳ್ತೀವಿ ಸರ್. ಇಲ್ಲ ಸರ್, ಅದು ಹುಗ್ಲಿ ನದಿ ಮೇಲೆ ಕಂಡುಬರುತ್ತೆ ಸರ್, ಕೋಲ್ಕತ್ತಾದಲ್ಲಿ ಕಂಡುಬರುತ್ತೆ. ಅದು ಏನದು ಹೇಳ್ಬೋದಾ? ಅದು ವಾಟರ್ ಮೆಟ್ರೋನ ಅದು ಅಥವಾ ಯಾವ ಮೆಟ್ರೋ ಆಗಿದೆ ಅದು? ಓಕೆ, ಅದನ್ನು ಕಾಮೆಂಟ್ ಮಾಡಿ ನೀವು. ಓಕೆ, ಸೊ ಅದು ಸಹ ನಿಮಗೆ ಅಂಡರ್ ವಾಟರ್ ಮೆಟ್ರೋ ಇದೆ. ಬಟ್ ಯಾವ ರೀತಿಯ ಮೆಟ್ರೋ ಇದೆ ಅಂತ ಹೇಳ್ಬೋದಾ? ಹೇಳಿ ನೋಡುವ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಗಣರಾಜ್ಯೋತ್ಸವದ ಪರೇಡ್ 2026ರಲ್ಲಿ ಅತ್ಯುತ್ತಮ ಮಾರ್ಚಿಂಗ್ ತುಕಡಿ ಬೆಸ್ಟ್ ಮಾರ್ಚಿಂಗ್ ಕಾಂಟಿಂಜೆಂಟ್ ಪ್ರಶಸ್ತಿಯನ್ನು ಯಾವ ಪಡೆದುಕೊಂಡಿದೆ ಅಂತ ಕೇಳಿದ್ರೆ ಸರ್ ಯಾವುದು ಪಡೆದುಕೊಂಡಿದೆ ಸರ್? ಇದು ಯಾವುದು ಅಂತ ಕೇಳಿದ್ರೆ ಅವಾಗ ನಾವು ಹೇಳಬೇಕಿತ್ತು ಸರ್ ದ್ಯಾಟ್ ಈಸ್ ಯಾವುದು ಸರ್? ವೈಟ್ ಇದೆ ಅವರು ಡ್ರೆಸ್. ಯಾರ್ದಿದೆ ಸರ್ ವೈಟ್ ಡ್ರೆಸ್? ಯಾರು ಅಂತ ಕೇಳಿದ್ರೆ ಈ ಒಂದು ಯೂನಿಫಾರ್ಮ್ ವೈಟ್ ಆಗಿರ್ತಕ್ಕಂಥ ಇಂಡಿಯನ್ ನೇವಿ ಅಂತ ಹೇಳ್ತೀವಿ ಸರ್. ಯಾರು? ನಮ್ಮ ಭಾರತೀಯ ನೌಕಾಪಡೆ ಏನಿದೆಯಲ್ವಾ, ಇದು ಬೆಸ್ಟ್ ಮಾರ್ಚಿಂಗ್ ಕಾಂಟಿಂಜೆಂಟ್ ಪ್ರಶಸ್ತಿಯನ್ನು ಪಡೆದುಕೊಂಡಿರ್ತಕ್ಕಂಥ ಒಂದು ಪಡೆಯಾಗಿದೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಪ್ರಜಾಪ್ರಭುತ್ವದಲ್ಲಿ ಪತ್ರಿಕೆಯ ಪಾತ್ರವನ್ನು ಸ್ಮರಿಸಲು ಪ್ರತಿ ವರ್ಷ ಭಾರತೀಯ ಪತ್ರಿಕಾ ದಿನವನ್ನು ಯಾವಾಗ ಆಚರಿಸಲಾಗ್ತದೆ ಅಂತ ಕೇಳಿದ್ರೆ 12, 16, 26 ಮತ್ತು 30 ಅಂತ ಕೊಟ್ಟಿದ್ದಾನೆ ಸರ್. ಯಾವುದು ಇಂಡಿಯನ್ ಪ್ರೆಸ್ ಡೇ ಯಾವಾಗ ಆಚರಣೆ ಮಾಡ್ತೀವಿ ಸರ್ ನಾವು? ಹೇಳ್ಬೋದಾ? ಹೇಳಿ ನೋಡುವ. ಇದಕ್ಕೆ ನೀವು ಹೋಮ್ವರ್ಕ್ ತೊಗೊಳ್ಳಿ. ಓಕೆ, ಹೋಮ್ವರ್ಕ್ ತೊಗೊಳ್ಳಿ. ಆಪ್ಷನ್ ಈ 4ರಲ್ಲಿ ಆಪ್ಷನ್ ಇದೆಯಾ ಅಥವಾ ಇಲ್ವಾ? ಓಕೆ, ನಾನು ಹೇಳಲ್ಲ, ಬಟ್ ಇದನ್ನು ತೊಗೊಳ್ಳಿ ನೀವು. ಓಕೆ, 12, 16 ಮತ್ತು 26, 30 ಅಂತ ಇದೆ. ಇದಕ್ಕೆ ನೀವು ಆನ್ಸರ್ ಮಾಡಿ. ಇಂಡಿಯನ್ ಪ್ರೆಸ್ ಡೇ ಯಾವಾಗ ಆಚರಣೆ ಮಾಡ್ತೀವಿ ಅಂತ ಇದನ್ನು. ಓಕೆ, ಹೇಳ್ಬೋದಾ? ಇದಕ್ಕೆ ಹೋಮ್ವರ್ಕ್ ನಂಬರ್ 1 ತೊಗೊಳ್ಳಿ. ಇದಕ್ಕೆ ನೀವು ಕಾಮೆಂಟ್ನ ಮಾಡಿ. ಅಂದರೆ ನೆಕ್ಸ್ಟ್ ಪ್ರಶ್ನೆ, 1780ರಲ್ಲಿ ಈ ಒಂದು ಹಿಕ್ಕೀಸ್ ಬೆಂಗಾಲ್ ಗೆಜೆಟ್ ಎಂಬ ಭಾರತ ಮೊದಲ ಪತ್ರಿಕೆಯನ್ನು ಪ್ರಾರಂಭಿಸಿದವರು ಯಾರು ಅಂತ ಕೇಳಿದ್ದೀನಿ ಸರ್. ಯಾರು ಸರ್? ಆಗಸ್ಟ್ ಹಿಕ್ಕೀಸ್ ಅವರೇ ಪ್ರಾರಂಭಿಸಿದರು ಸರ್. ಯಾವಾಗ ಪ್ರಾರಂಭ ಮಾಡಿದ್ದಾರೆ ಅಂತ ಕೇಳಿದ್ರೆ 1780 ಈ ಜನವರಿ 29ಕ್ಕೆ ಇವರು ಪ್ರಾರಂಭ ಮಾಡಿದ್ದಾರೆ ಸರ್. ನಮ್ಮವರ ದಿನ ಮೀನ್ಸ್ ನಮ್ಮ ಪತ್ರಿಕೆಯ ದಿನ ಅಂತ ಹೇಳ್ತೇವೆ ಸರಿನಾ. ಯಾವುದು? ಈ ಒಂದು ಜನವರಿ 29 ಸರಿನಾ. ಸೊ ಇವಾಗ ಮೀನ್ಸ್ 1780
80 ಈ ಜನವರಿ 29ರಂದು ಯಾರು ಪ್ರಾರಂಭ ಮಾಡ್ತಾರೆ ಈ ಒಂದು ಬೆಂಗಾಲ್ ಗೆಜೆಟನ್ನು? ಈ ಒಂದು ಹಿಕ್ಕೀಸ್ ಪ್ರಾರಂಭ ಮಾಡ್ತಾರೆ. ಯಾರನ್ನ ಹೇಳ್ತೀವಿ? ಜೇಮ್ಸ್ ಅಗಸ್ಟಸ್ ಹಿಕ್ಕೀಸ್ ಅಂತ ಹೇಳ್ತೀವಿ ಸರ್. ಸೊ ಇವ್ರ ಹೆಸರು ನೆನ್ಪಿಟ್ಕೊಳ್ಳಿ. ಇದನ್ನ ಕೇಳಿದಾನೆ ನಿಮಗೆ, ಸ್ಟ್ಯಾಟಿಕಲ್ಲಿ ಕೇಳಿದಾನೆ, ಆ್ಯಂಡ್ ದೆನ್ ಹಿಸ್ಟ್ರಿಯಲ್ಲಿ ಕೇಳಿದಾನೆ, ಕತೆ ಕಾದಂಬರಿ ಎಲ್ಲದರಲ್ಲೂ ಸಹ ಕೇಳಿದಾನೆ. ಇದನ್ನು ನೆನ್ಪಿಟ್ಕೊಳ್ಳಿ, ಯಾಕಂದರೆ ಕರೆಂಟ್ ಅಫೇರ್ಸಲ್ಲೂ ಸಹ ಕೇಳೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಸಮೃದ್ಧ ರೈತರು ಈಕ್ವಲ್ಸ್ ಸಮೃದ್ಧ ರಾಜ್ಯ ಎಂಬ ದೃಷ್ಟಿಕೋನದೊಂದಿಗೆ ಯಾವ ರಾಜ್ಯವು 2026ನೇ ವರ್ಷವನ್ನು ಕೃಷಿ ವರ್ಷವೆಂದು ಘೋಷಿಸಿದೆ ಅಂತ ಹೇಳಿದ್ರೆ ಸರ್, ದ್ಯಾಟ್ ಈಸ್ ಈ ಮಧ್ಯಪ್ರದೇಶ ಅಲ್ವಾ ಸರ್? ಯಾರು? ಮಂಗುಬಾಯಿ ಅವರು ಅಲ್ವಾ? ಸೊ ಅದನ್ನು ಸಹ ಗೊತ್ತಿರಲಿ ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಮೇಘಾಲಯ ಸರ್ಕಾರವು ತನ್ನ ಮಸಾಲೆ ಆಧಾರಿತ ಆರ್ಥಿಕತೆಯನ್ನು ಉತ್ತೇಜಿಸಲು ತನ್ನ ಮೊದಲ ಮಸಾಲೆ ಉತ್ಸವವನ್ನು ಸ್ಪೈಸ್ ಫೆಸ್ಟಿವಲ್ ಅನ್ನು ಯಾವ ನಗರದಲ್ಲಿ ಆಯೋಜಿಸಿದೆ ಸರ್? ಶಿಲಾಂಗ್ ಅಲ್ಲ. ಫಸ್ಟ್ ಆಪ್ಷನ್ ಈ ಶಿಲಾಂಗ್ ಕೊಟ್ಟಿದ್ದಾನೆ. ಓಕೆ, ಹೊಡಿ ಜೈ, ಬಂತು 2 ಮಾರ್ಕ್ಸ್ ಅಂತ. SSGD ಅವ್ರು ನೀವು ಏನಾದರೂ ಮಾಡಿದರೆ ಹೋಯ್ತು. MTS ಅವ್ರು ಏನಾದರೂ ಮಾಡಿದರೆ 3 ಮಾರ್ಕ್ಸ್ ಪ್ಲಸ್ 1 ಮಾರ್ಕ್ಸ್ ಹೋಯ್ತು. ಯಾಕೆ ಅಂದರೆ ಶಿಲಾಂಗಲ್ಲೆಲ್ಲ. ಯಾವುದು ಸರ್? ನವದೆಹಲಿ ಆಗ್ಬೋದು ಸರ್, ಮುಂಬೈಯ ಅಥವಾ ಬೆಂಗಳೂರಾ? ಸೊ ಯಾವುದು ಅಂತ ಕೇಳಿದ್ರೆ ಅವಾಗೂ ಹೇಳಬೇಕಾಗುತ್ತೆ ಸರ್, ದ್ಯಾಟ್ ಈಸ್ ಮುಂಬೈ. ಓಕೆ, ಈ ಒಂದು ಮಸಾಲೆ ಉತ್ಸವವನ್ನು ಆರಂಭ ಮಾಡಿರ್ತಕ್ಕಂಥದ್ದು ಎಲ್ಲಿ ಅಂತ ಕೇಳಿದ್ರೆ ಒಂದು ಮುಂಬೈಲಿ ಅಂತ ಹೇಳ್ತೀವಿ ಸರ್ನ. ಸೊ ಅದು ನೆನ್ಪಿಟ್ಕೊಳ್ಳಿ, ಇದು ಕೇಳ್ಬೋದು ನಿಮಗೆ. ಓಕೆ, ಇದು ತನ್ನ ಮೊದಲ ಮಸಾಲೆ ಉತ್ಸವವನ್ನು ಆರಂಭ ಮಾಡಿದೆ ಯಾವುದು? ಮೇಘಾಲಯ ರಾಜ್ಯ. ಎಲ್ಲಿ ಆರಂಭ ಮಾಡಿದೆ ಸರ್? ಈ ಒಂದು ಮುಂಬೈಲಿ ಆರಂಭ ಮಾಡಿದೆ. ಯಾವುದು? ಈ ಒಂದು ಸ್ಪೈಸಸ್ ಫೆಸ್ಟಿವಲ್ ಅಂತ ಹೇಳ್ತೇವೆ. ಅಂದರೆ ನೆಕ್ಸ್ಟ್ ಪ್ರಶ್ನೆ, ಈ ಒಂದು ಮೇಘಾಲಯದ ಮಸಾಲೆ ಉತ್ಸವದಲ್ಲಿ GI ಟ್ಯಾಗ್ ಹೊಂದಿರುವ ಯಾವ ಪ್ರಸಿದ್ಧ ಉತ್ಪನ್ನಕ್ಕೆ ವಿಶೇಷ ಗಮನ ನೀಡಲಾಗಿದೆ ಅಂತ ಕೇಳಿದ್ದಾನೆ ಸರ್. ಯಾವುದು ಅಂತ ಕೇಳಿದ್ರೆ ಅವಾಗಲೂ ಹೇಳಬೇಕಾಗುತ್ತೆ ಸರ್, ಲಕಡಾಂಗ್ ಅರಿಶಿಣ ಅಂತ ಹೇಳ್ತೀವಿ ಸರ್. ಯಾವುದು? ಈ ಒಂದು ಲಕಡಾಂಗ್, ಈ ಒಂದು ಟರ್ಮರಿಕ್ ಏನಿದೆ ಅಲ್ವಾ, ಇದಕ್ಕೆ ಅತಿ ವಿಶೇಷ ಗಮನ ನೀಡಲಾಗಿದೆ. ಓಕೆ, ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಈ ಮೋಸ್ಟ್ ಅಂತ ಹೇಳ್ತಿರ್ತೀನಿ ಅಲ್ವಾ, ನಿಮ್ಮ ಎಕ್ಸಾಮಲ್ಲಿ ಇವು ನೆನ್ಪು ಬರ್ತವೆ ನಿಮಗೆ. ಓಕೆ, ಆವಾಗ ಹೇಳಿದ್ರು ನೋಡು ಅವರು, ಹಾಗೆ ಇಲ್ಲ ಹೇಳಿದ್ ನೋಡ ಆತ ಫ್ರೆಂಡ್ ಅಂತ. ಓಕೆ, ಬಟ್ ಅವ್ರು ನೆನ್ಪು ಬರುತ್ತೆ ನಿಮಗೆ, ಬಟ್ ಇದು ನೆನ್ಪಿಟ್ಕೊಳ್ಳಿ. ಓಕೆ, ಅದು ಒಂದು ಲಕಡಾಂಗ್ ಟರ್ಮರಿಕ್ ಯಾವ ರಾಜ್ಯದ ಕಂಡು ಬರುತ್ತೆ ಸರ್? ಇದು ಯಾವ ರಾಜ್ಯಕ್ಕೆ ಇದು GI ಟ್ಯಾಗ್ ಸಿಕ್ಕಿದೆ ಅಂತ ಕೇಳಿದ್ರೆ ಮೇಘಾಲಯ ರಾಜ್ಯದ ಈ ಒಂದು ಅರಿಶಿಣಕ್ಕೆ GI ಟ್ಯಾಗ್ ಸಿಕ್ಕಿದೆ. ಓಕೆ, ಅಂದರೆ ನೆಕ್ಸ್ಟ್ ಪ್ರಶ್ನೆ, ಈ ಒಂದು ಗಣರಾಜ್ಯೋತ್ಸವ 2026ನ CAPF ವಿಭಾಗದಲ್ಲಿ ಅತ್ಯುತ್ತಮ ಪ್ರದರ್ಶನ ನೀಡಿದ ಪಡೆ ಎಂದು ಯಾವುದು ಆಯ್ಕೆಯಾಗಿದೆ ಅಂತ ಕೇಳಿದ್ರೆ ಸರ್, ಯಾವುದು ಆಯ್ಕೆಯಾಗಿದೆ ಸರ್? ಇದು ಯಾವುದು ಅಂತ ಕೇಳಿದ್ರೆ ಅವಾಗಲೂ ಹೇಳಬೇಕಿತ್ತು ಸರ್, ದೆಹಲಿ ಪೊಲೀಸ್ ರೀಸೆಂಟಾಗಿ ಎಕ್ಸಾಮ್ ಆಯಿತು, ಸ್ಕ್ಯಾಮ್ ಸಹ ಆಯಿತು. ಯಾಕಂದರೆ 100ಕ್ಕೆ 100 ತೊಗೊಂಡಿದ್ದಾರೆ ರೀ ವ್ಯಕ್ತಿಗಳು. ಮೀನ್ಸ್ ಎಷ್ಟು ಭ್ರಷ್ಟಾಚಾರ ನಮ್ಮ ದೇಶದಲ್ಲಿ ಇಲ್ಲ ಅಂತ ಲೆಕ್ಕ ಹಾಕಿ ನೀವು. ಓಕೆ, ಇದು ಸಹ ನಿಮಗೆ ಗೊತ್ತಿರಬೇಕು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಬ್ಯಾಸಿಲಸ್ ಸಬ್ಸ್ಟಿಲಿಸ್ ಸರ್, ಯಾವ್ದು ಸರ್? ಇದು ಹೇಳಿದ್ರಲ್ಲ ನಿನ್ನೆ, ತನ್ನ ರಾಜ್ಯ ಸೂಕ್ಷ್ಮಜೀವಿ ಅಂತ. ಯಾವ್ದು ಸರ್? ಕೇರಳ ಅಲ್ವಾ? ಆ್ಯಂಡ್ ದೆನ್ 2012ರಲ್ಲಿ ನಮ್ಮ ಭಾರತವು ಸಹ ಇದನ್ನು ಅಪ್ಲೈ ಮಾಡ್ಕೊಂಡಿತ್ತಲ್ವಾ? ಇದನ್ನಲ್ಲ, ಯಾವುದನ್ನು ಸರ್? ಲ್ಯಾಕ್ಟೋಬ್ಯಾಸಿಲಸ್ ಅನ್ನ ಅಲ್ವಾ? ಓಕೆ, ಅದು ಸಹ ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಒಂದು ಮಹಿಳೆಯರಿಗಾಗಿ, ಓಕೆ, ಇವು ಮೋನೋಪಾಸ್ ಇವಾಗ ಹೇಳಿದೆ ನಿಮಗೆ. ಯಾವುದು ಸರ್? ಮಹಾರಾಷ್ಟ್ರ ರಾಜ್ಯ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಒಂದು ಭಾರತ ಮೊದಲ ಫ್ಲಾಟ್ ರೋಲ್ಡ್ ಪ್ರಾಡಕ್ಟ್ ಅಲ್ಯೂಮಿನಿಯಂ ಘಟಕವನ್ನು ಇತ್ತೀಚೆಗೆ ಉದ್ಘಾಟಿಸಲಾಯಿತು ಸರ್. ನಿನ್ನೆ ಹೇಳಿಲ್ಲ ಸರ್ ನೀವು, ಹಿಂಡಾಲ್ಕೋ ಅಂತ ಏನೋ ಹೇಳಿದ್ರಲ್ವಾ? ಹಿಂಡಾಲ್ಕೋ ಸಂಸ್ಥೆ ಯಾವ ರಾಜ್ಯದಲ್ಲಿ ಸರ್? ಒಡಿಶಾ ರಾಜ್ಯದಲ್ಲಲ್ವಾ? ಓಕೆ, ಒಡಿಶಾ ರಾಜ್ಯದಲ್ಲಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಮಧ್ಯಪ್ರದೇಶದ ರಾಜ್ಯಪಾಲರು ಇತ್ತೀಚೆಗೆ ಯಾವ ವರ್ಷವನ್ನು ಕೃಷಿ ವರ್ಷವೆಂದು ಸರ್? ಇದನ್ನು ಸಹ ನಿನ್ನೆ ಹೇಳಿದ್ರಲ್ಲ, ಯಾವಾಗ? 2026ರದು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ದುಬೈನಲ್ಲಿ ಆಯೋಜಿಸಲಾಗುವ ವಿಶ್ವದ ಅತಿ ದೊಡ್ಡ ಆಹಾರ ಪ್ರದರ್ಶನ ಗಲ್ಫ್ ಫುಡ್ 2026 ಯಾವ ದೇಶ ಪಾಲುದಾರ ದೇಶವಾಗಿದೆ ಅಂತ ಕೇಳಿದ್ರೆ ಸರ್, ನಮ್ಮ ಭಾರತ ದೇಶ ಪಾಲುದಾರ ದೇಶ ಆಗಿದೆ ಅಲ್ವಾ? ಎಲ್ಲಿ ನಡೀತದೆ ಸರ್? ಇದು ದುಬೈಲಿ ನಡೀತದೆ ಅಲ್ವಾ? ಓಕೆ, ಇಂಪಾರ್ಟೆಂಟ್ ಇದೆ. ದುಬೈ ಆಯೋಜನೆ ಮಾಡ್ತಾ ಇದೆ. ಯಾರು ಇದನ್ನ ಒಂದು ಸಹ ಪಾಲುದಾರ ದೇಶ ಆಗಿದೆ ಅಂತ ಕೇಳಿದ್ರೆ ನಮ್ಮ ಭಾರತ ಅಂತ ಹೇಳ್ತೀವಿ. ಅಂದ್ರೆ ನೆಕ್ಸ್ಟ್ ಪ್ರಶ್ನೆ, ಮಲಯಾಳಂ ಚಿತ್ರರಂಗದ ಅತ್ಯುನ್ನತ ಗೌರವವಾದ JC ಡೇನಿಯಲ್ ಪ್ರಶಸ್ತಿ 2024ಕ್ಕೆ ಭಾಜನರಾದವರು ಯಾರು ಅಂತ ಕೇಳಿದ್ರೆ ಸರ್, ಯಾರು ಭಾಜನರಾಗಿದ್ದಾರೆ ಸರ್? ಇವರು ಯಾರು? ಮಮ್ಮಟ್ಟಿ ಅವರು, ಮೋಹನ್ ಲಾಲ್ ಅವರು, ಶಾರದಾ ಅವರು ಮತ್ತು ಶೋಭನಾ ಅವರು ಅಂತ ಕೊಟ್ಟಿದ್ದಾನೆ. ಯಾರಾಗ್ತಾರೆ ಸರ್ ಇದಕ್ಕೆ? ಯಾರು ಅಂತ ಕೇಳಿದ್ರೆ ನಮ್ಮ ಶಾರದಾ ಅವರು ಅಂತ ಹೇಳಿದ್ವಿ ಸರ್. ಯಾರು? ಶಾರದಾ ಅವರು. ಯಾವ ಪ್ರಶಸ್ತಿ ಸಿಕ್ಕಿದೆ ಸರ್ ಅವರಿಗೆ? JC ಡೇನಿಯಲ್ ಪ್ರಶಸ್ತಿ ಅಂತ ಹೇಳಿದ್ವಿ ಸರ್. ಈ ಒಂದು ಕೇರಳ ರಾಜ್ಯ ಸರ್ಕಾರ ನೀಡ್ತಕ್ಕಂತಹ ಅತ್ಯುನ್ನತ ಈ ಒಂದು ಚಿತ್ರರಂಗದ ಶ್ರೇಷ್ಠ ಪ್ರಶಸ್ತಿ ಯಾವುದು ಅಂತ ಕೇಳಿದ್ರೆ ಈ ಒಂದು JC ಡೇನಿಯಲ್ ಪ್ರಶಸ್ತಿ ಅಂತ ಹೇಳ್ತೀವಿ ಸರ್. ಸೊ ಇದನ್ನು ಯಾವಾಗಿಂದ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಅಂತ ಕೇಳಿದ್ರೆ 1997ರಿಂದ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಓಕೆ, ಸೊ ಸರ್ ನಿಮ್ಗೆ ಗೊತ್ತಿರಬೇಕಾಗುತ್ತೆ, ಕೇಳ್ತಾನೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 15 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಿಗೆ ಸಾಮಾಜಿಕ ಮಾಧ್ಯಮವನ್ನು ನಿಷೇಧಿಸಿದ ಒಂದು ರಾಜ್ಯ ಯಾವುದು? ದೇಶ ಯಾವುದು ಸರ್? ಫ್ರಾನ್ಸ್ ದೇಶ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಜನವರಿ 28, 2026ರಂದು ಪಂಜಾಬ್ ಕೇಸರಿ ಎಂದು ಪ್ರಖ್ಯಾತರಾದ ಸ್ವಾತಂತ್ರ್ಯ ಹೋರಾಟಗಾರರಾದ 161ನೇ ಜನ್ಮದಿನವನ್ನು ಆಚರಿಸಲಾಯಿತು. ಯಾರು ಸರ್ ಅವರು? ಯಾರು ಅಂತ ಕೇಳಿದ್ರೆ ನಮ್ಮ ಲಾಲಾ ಲಜಪತ್ ರಾಯ್ ಅವರು ಅಂತ ಹೇಳ್ತೀವಿ ಸರ್. ಸೊ ಈ ಒಂದು ಪಂಜಾಬ್ ಬ್ಯಾಂಕ್ನ ಸ್ಥಾಪನೆ ಮಾಡಿರ್ತಕ್ಕಂಥ ಸಹ ಸಂಸ್ಥಾಪಕ ಸಹ ಇವರು ಆಗಿದ್ದಾರೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ನಿಧನರಾದ ಅಜಿತ್ ಪವಾರ್ ಅವರು ಯಾವ ರಾಜ್ಯದ ಮುಖ್ಯಮಂತ್ರಿ ಅಂತ ಕೇಳಿದ್ರೆ ಒಂದು ಮಹಾರಾಷ್ಟ್ರ ಅಂತ ಹೇಳ್ತೀವಿ. ಆ್ಯಂಡ್ ಈ ಒಂದು ಕ್ಲಾಸಿನ ಕೊನೆಯ ಪ್ರಶ್ನೆ, ಭಾರತೀಯ ಸಿನಿಮಾ ರಂಗಕ್ಕೆ ನೀಡಿದ ಅತ್ಯುತ್ತಮ ಕೊಡುಗೆಯಾಗಿ ಪ್ರತಿಷ್ಠಿತ ಪದ್ಮಪ್ರಾಣಿ ಪ್ರಶಸ್ತಿಗೆ ಯಾವುದನ್ನ? ಈ ಒಂದು ಪದ್ಮಪಾಣಿ ಪ್ರಶಸ್ತಿಗೆ ಭಾಜನರಾಗಿರ್ತಕ್ಕಂಥ ದಂತಕಥೆ ಸಂಗೀತಗಾರ ಯಾರು ಅಂತ ಕೇಳಿದಾನೆ. ಓಕೆ, ಸೊ ಇದನ್ನ ಹೋಮ್ವರ್ಕ್ ನಂಬರ್ 2 ಅಂತ ತಗೊಳ್ಳಿ. ಸೊ ಎರಡಕ್ಕೂ ಸಹ ನೀವು ಕಾಮೆಂಟ್ ಮಾಡಿ ಅಂತ ಹೇಳ್ತಾ, ಸೊ ಇಲ್ಲಿವರೆಗೂ ಕ್ಲಾಸ್ ನೋಡೋದಕ್ಕಾಗಿ ಫಸ್ಟ್ ಆಫ್ ಆಲ್ ಧನ್ಯವಾದಗಳು. ಹಾಗೆ ಇಲ್ಲಿವರೆಗೂ ಕ್ಲಾಸ್ ಕೇಳಿ ನಿಮ್ಗೆ ಏನಾದರೂ ಕ್ಲಾಸ್ ಇಷ್ಟ ಆಗಿದ್ರೆ ಪ್ಲೀಸ್ ಈ ಒಂದು ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿದ್ರೆ ಸೊ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೆ ನಿಮಗೆ ಏನಾದರೂ ವಿಡಿಯೋ ಇಷ್ಟ ಆಗಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿದ್ರೆ ನಿಮ್ಮ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಲ್ಲಿಗೆ ಏನು ಮಾಡ್ತಿದ್ದೀನಿ. ಒನ್ಸ್ ಅಗೈನ್ ಥ್ಯಾಂಕ್ ಯು ಸೊ ಮಚ್.